ಆಕ್ಚುಲಿ ಆರ್ ವಿ ಟಾಪ್ ಕಾಲೇಜ್ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು, ಬಟ್ ಅವ್ರಿಗೆ ಗೊತ್ತಿರಲ್ಲ ಆಲ್ಮೋಸ್ಟ್. ಅದು ನನ್ಗೆ ಏನ್ ತಪ್ಪು ಅಂತ ಫಿಗರ್ ಔಟ್ ಮಾಡಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ 20 ದಿನ ತಗೊಂಡೈತೆ. ಓಕೆ. ಗೊತ್ತಿತ್ತು ಡೇಟಾ ಸ್ಟ್ರಕ್ಚರ್ಸ್ ಅಲ್ಗೋರಿಥಮ್ಸ್, ಬಟ್ ಆದ್ರೂ ಕಾಲೇಜಲ್ಲಿ ಗ್ರೇಡ್ಸ್ ಚೆನ್ನಾಗಿ ಬಂದಿಲ್ಲ ಆ ಸಬ್ಜೆಕ್ಟ್ ಮೇಲೆ. ಸ್ಟಿಲ್ ನಾನು ಏನೇ ಇದ್ರೂ ಪ್ರತಿದಿನ ಮಾರ್ನಿಂಗ್ ಎದ್ದು ನಾನು ಲೀಡ್ ಕೋಡ್ ಡೈಲಿ ಪ್ರಾಬ್ಲಮ್ ಸಾಲ್ವ್ ಮಾಡೇ ಮಾಡ್ತೀನಿ. ಹೆಂಗೆ ಅಂದ್ರೆ ಗಾಡ್ ಗಿವ್ಸ್ ಇಟ್ ಓನ್ಲಿ ಫಾರ್ ದ ಡಿಸರ್ವ್. ಸುಮ್ಮನೆ ನಾನು ಬೇಕು ಅಂದ ತಕ್ಷಣ ನಿಮಗೆ ದೇವ್ರು ಕೊಟ್ಬಿಡಲ್ಲ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನು ನಿಮ್ಮ ಚಂದನ್. ಗೂಗಲ್ಗೆ ಜಾಯ್ನ್ ಆಗಬೇಕು ಅನ್ನೋದು ಎಷ್ಟೊಂದು ಜನದ ಡ್ರೀಮ್ ಆಗಿರುತ್ತೆ. ಚೈಲ್ಡ್ಹುಡ್ ಅಲ್ಲಿ ಆಗಿರ್ಬೋದು, ಅಥವಾ ನೀವು ಇಂಜಿನಿಯರಿಂಗ್ ಬಂದ್ಮೇಲೆ ಗೂಗಲ್ ಅಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಕನ್ಸು ಕಟ್ಕೊಂಡಿರ್ತೀರಾ. ಬಟ್ ಗೂಗಲ್ ಅಲ್ಲಿ ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಕ್ಕೆ ಏನ್ ಮಾಡಬೇಕು, ಗೂಗಲ್ ಇಂಟರ್ವ್ಯೂ ಪ್ರಾಸೆಸ್ ಹೇಗಿರುತ್ತೆ, ಅಂಡ್ ಮೇನ್ ಆಗಿ ಕಾಲೇಜ್ ಅಕಾಡೆಮಿಕ್ಸ್ ಗೂಗಲ್ಗೆ ಹೋಗೋಕೆ ಹೆಲ್ಪ್ ಮಾಡುತ್ತಾ ಅಂತ ತಿಳ್ಕೊಳ್ಳೋಕೋಸ್ಕರನೇ ಇವತ್ತು ರೀಸೆಂಟ್ ಆಗಿ ಗೂಗಲ್ಗೆ ಜಾಯ್ನ್ ಆದಂತ ಪ್ರಜ್ವಲ್ ಅವರು ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಪ್ರಜ್ವಲ್, ಅಂಡ್ ಕಂಗ್ರಾಚುಲೇಷನ್ಸ್ ಆನ್ ಮೇಕಿಂಗ್ ಇಟ್ ಟು ಗೂಗಲ್. ಥ್ಯಾಂಕ್ ಯು. ಯಾ, ಸೊ ಇವಾಗ ನಿಮ್ಮ ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ. I am Prajwal, yes. Like 2024 graduate from RV College of Engineering. I studied computer science. ಸೊ ನೀವು PCMB ಓದಿದ್ರಾ ಅಥವಾ PCMC ನಾ 11th 12th ಅಲ್ಲಿ? PUC PCMB ಓದಿದ್ದು. ಸ್ವಲ್ಪ ನೀಟ್ಗೆನೆ ಪ್ರಿಪೇರ್ ಆಗ್ತಿದ್ದೆ ಸ್ಟಾರ್ಟಿಂಗು. ಆಮೇಲೆ ನೀಟ್ ಬಯಾಲಜಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ JEE ಟ್ರೈ ಮಾಡಿದೆ. ಯಾಕಂದ್ರೆ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ನಾನು PCMB ಸ್ಟೂಡೆಂಟ್, ನಿಜವಾಗ್ಲೂ ಕಂಪ್ಯೂಟರ್ ಸೈನ್ಸ್ ಮಾಡಕ್ಕಾಗುತ್ತಾ ಅದು ಇದು ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ನಾನು ಸ್ಕೂಲ್ ಓದಿದ್ದು ಸ್ಟೇಟ್ ಸಿಲೆಬಸ್. ಸೊ ನನ್ನ ಸ್ಕೂಲಲ್ಲಿ ಐಡಿಯಾ ಇರಲಿಲ್ಲ ಕಂಪ್ಯೂಟರ್ ಸೈನ್ಸ್ ಅಂತ, ಕಾಲೇಜಲ್ಲಿ ಐಡಿಯಾ ಇರಲಿಲ್ಲ. ಸೊ ನಾನು ಸಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಿದ್ದೆ KCET ರಿಸಲ್ಟ್ ಬಂದ್ಮೇಲೆ, JEE ಎಕ್ಸಾಮ್ ಎಲ್ಲ ಆದ್ಮೇಲೆ. ಸೊ ಯಾರು ಬೇಕಾದ್ರೂ ಮಾಡ್ಬೋದು PCMC ಆ ಥರ ಏನಿಲ್ಲ. ಯಾಕಂದ್ರೆ PCMC ಅವ್ರು ಓದಿದ್ರೆ ಎಷ್ಟು ಓದಿರ್ತಾರೆ, ನಾರ್ಮಲ್ ಲ್ಯಾಂಗ್ವೇಜ್ ಮ್ಯಾಕ್ಸಿಮಮ್ ಲ್ಯಾಂಗ್ವೇಜ್ ನೋಡ್ಕೊಂಡಿರ್ತಾರೆ. ಸೊ ಅದೆಲ್ಲ ಲ್ಯಾಂಗ್ವೇಜ್ ಎಲ್ಲ ಕಲಿಬಹುದಲ್ವಾ ಆರಾಮಾಗಿ. ಸೊ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ಬೇಕು ಆಬ್ವಿಯಸ್ಲಿ, ಬಟ್ ಮಾಡ್ಬೋದು, ಇಂಪಾಸಿಬಲ್ ಅಂತ ಇಲ್ಲ. ಯಾ ವೆಲ್ ಸೆಡ್ ಬ್ರೋ. ಸೊ ನೀವು PCMB ಇಂದ ಬಂದ್ರಿ, ಲೈಕ್ KCET ಆದ ತಕ್ಷಣ ಸಿ ಸ್ಟಾರ್ಟ್ ಮಾಡೋದು ನಿಮ್ಗೆ ಲೈಕ್ ಏನ್ ಮೋಟಿವೇಶನ್ ಇತ್ತು ಆಕ್ಚುಲಿ ಸಿ ಸ್ಟಾರ್ಟ್ ಮಾಡಕ್ಕೆ? ಲೈಕ್ ಇನ್ನೂ ಜಾಯ್ನ್ ಆಗಿರಲಿಲ್ಲ ಕಾಲೇಜ್ಗೆ ನೀವು? ಆಕ್ಚುಲಿ ನಂದು ಸೀನಿಯರ್ಸ್ ಇದ್ರು, ನಮ್ದು PU ಕಾಲೇಜ್ ಸೀನಿಯರ್ಸ್, ಅವರೆಲ್ಲ ಸುಮಾರು ಜನ ಇಂಜಿನಿಯರಿಂಗ್ ಹೋಗಿದ್ರು. ಅವಾಗ ತುಂಬಾ ಭಯ ಆಗ್ತಿತ್ತು PCMB ಇಂದ ಹೋದಾಗ ಯಾವ ತರ ಇರುತ್ತೆ ಅಂದ್ರೆ, PCMC ಅವರು ಇರ್ತಾರೆ ಅಲ್ವಾ, ಅವರು ಇಂಜಿನಿಯರಿಂಗ್ ಗೆ ಬಂದಿರ್ತಾರೆ. ಸೊ ನಾನು ಸೀನಿಯರ್ಸ್ ನ ಕೇಳಿದೆ ಏನ್ ಮಾಡ್ಬೋದು, ಯಾವ ತರ ಅಡ್ಜಸ್ಟ್ ಆಗುತ್ತಾ ಆ ತರ ಎಲ್ಲ ಕೇಳಿದೆ. ಸೊ ಅವ್ರು ಹೇಳಿದ್ದು ಫಸ್ಟ್ ಇಯರ್ ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅದೊಂದೇ ಕಷ್ಟ ಆಗುತ್ತೆ, ಆಮೇಲೆಲ್ಲ ಪಿಕಪ್ ಮಾಡ್ಬೋದು. ಅಂದ್ರೆ ಅವರು ಅವಾಗ ತಾನೇ ಫಸ್ಟ್ ಇಯರ್ ಮುಗಿಸ್ತಿದ್ರಲ್ಲ, ಸೊ ಅವ್ರಿಗೂ ಅಷ್ಟೇ ಸಿ ಪ್ರೋಗ್ರಾಮಿಂಗ್ ಅಷ್ಟೇ ಅವ್ರಿಗೂ ಬರ್ತಿತ್ತು, ಅದ್ ಹೇಳಿದ್ರು. ಸೊ ನಾನು ಸಿ ಪ್ರೋಗ್ರಾಮಿಂಗ್ ಹಂಗೆ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಬಿಫೋರ್ 1 month. ಏನು ಹೇಳ್ತೀರಾ? ಅದೇ 1 month ಬಿಫೋರ್ ಕಾಲೇಜ್ ಅಡ್ಮಿಷನ್ ಆಗಕ್ಕೆ 1 month 2 month ಟೈಮ್ ಇತ್ತು, ಅವಾಗ ಸ್ಟಾರ್ಟ್ ಮಾಡಿದೆ ಪ್ರಾಕ್ಟೀಸ್ ಮಾಡೋಕೆ. ಓಕೆ, ನೈಸ್. ಇವಾಗಲೂ ಎಷ್ಟೊಂದು ಜನ ಹಂಗೆ ಇದ್ದಾರೆ. ಇವಾಗ KCET ಮುಗ್ದಿದೆ, ಲೈಕ್ ಎಲ್ಲ ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋ ನೋಡ್ಬಿಟ್ಟು ಯಾರು ಇನ್ಸ್ಪೈರ್ ಆದ್ರೆ ನೋಡಿ, ಇವಾಗಲೇ ಸ್ಟಾರ್ಟ್ ಮಾಡಿ. ಯಾವ್ದಾದ್ರು ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿ, ನೀವು ಇದೇ ಸ್ಟಾರ್ಟ್ ಮಾಡ್ಬೇಕಂತ ಏನಿಲ್ಲ, ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದು, ಲೈಕ್ ನೀವು ಫಸ್ಟ್ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ಲೈಕ್ ಫಸ್ಟ್ ಇಯರ್ ಅಲ್ಲೇ ಗೂಗಲ್ ಜಾಯ್ನ್ ಆಗ್ಬೇಕು ಅಥವಾ ಯಾವ್ದಾದ್ರು ಒಂದು ಕಂಪನಿ ಜಾಯ್ನ್ ಆಗ್ಬೇಕು ಅಂತ ನಿಮ್ ಡ್ರೀಮ್ ಇತ್ತಾ? ಆಕ್ಚುಲಿ ಆ ತರ ಕಂಪ್ನಿ ಸ್ಪೆಸಿಫಿಕ್ ಡ್ರೀಮ್ಸ್ ಏನು ಇರಲಿಲ್ಲ. ನನ್ ನಾರ್ಮಲ್ ಕಂಪ್ನಿ ಬಗ್ಗೆ ಐಡಿಯಾನು ಇರಲಿಲ್ಲ. ಜಸ್ಟ್ ಕೋರ್ ಅಲ್ಲಿ ಏನ್ ನೋಡ್ಕೊಂಡಿದ್ದೆ ಅಂದ್ರೆ, ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಅಂತ ಇರುತ್ತೆ, ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಅಂತ ಇರುತ್ತೆ. ನನ್ಗೆ ಇಷ್ಟೇ ಗೊತ್ತಿದ್ದು ಡಿಫ್ರೆನ್ಸ್. ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಹೈ ಪೇ ಮಾಡ್ತಾರೆ, ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಲೋ ಪೇ ಮಾಡ್ತಾರೆ. ಸೊ RVCಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಬಂದ್ರೆ ಅದನ್ನ ಕ್ರ್ಯಾಕ್ ಆಗಿ ಒಂದು 12 LPA 13 LPA ಜಾಬ್ ಸಿಕ್ಕಿದ್ರೆ ಸಾಕು ಅನ್ಕೊಂಡು ಅಡ್ಮಿಷನ್ ಆಗಿದ್ದು. ಆತರ ಡ್ರೀಮ್ ಏನ್ ಇರ್ಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅಂದ್ರೆ ಕಾಲೇಜಲ್ಲೆಲ್ಲ ಸೀನಿಯರ್ಸ್ ಎಲ್ಲ ಪರಿಚಯ ಆಗಿ, ಫ್ರೆಂಡ್ಸ್ ಎಲ್ಲ ಪರಿಚಯ ಆಗಿ, ಅವರೆಲ್ಲ ಹೇಳಿದ್ಮೇಲೆ ಗೊತ್ತಾಗಿದ್ದು ಈ ತರ ಕಂಪ್ನಿ ಇದೆ ಅಂತ. ಓಕೆ, ನೈಸ್. ಸೊ ನೀವು ಕಂಪನೀಸ್ಗೆ ಆಕ್ಚುಲಿ ಪ್ಲೇಸ್ಮೆಂಟ್ಸ್ಗೋಸ್ಕರ ಯಾವಾಗ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಆಕ್ಚುಲಿ ಪ್ಲೇಸ್ಮೆಂಟ್ಗೆ ಅಂತ ನಾನು ಅದೇ ಫಸ್ಟ್ ಇಯರ್ ಇಂದಾನೆ ಸಿ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಏನಾಯ್ತಂದ್ರೆ 1.5 year ಫುಲ್ CPನೇ ಮಾಡ್ತಾ ಇದ್ದೆ. ಸೊ ಸೆಕೆಂಡ್ ಇಯರ್ ಎಂಡಿಂಗ್ ಅಲ್ಲಿ ನಮ್ದು RVCಲಿ ಇಂಟರ್ನ್ಶಿಪ್ ಡ್ರೈವ್ ಇರುತ್ತಲ್ಲ, ಸೊ ಅದಕ್ಕೆ ಗವರ್ಮೆಂಟ್ ಸೈನ್ಸ್ ಬಂತು. ಅಲ್ಲೇ ಆಲ್ಮೋಸ್ಟ್ ಇಂಟರ್ನ್ಶಿಪ್ ಆಯ್ತು. ಸೊ ಯಾವ ತರ ಅಂದ್ರೆ, ಇಂಟರ್ನ್ಶಿಪ್ ಆದ್ರೆ ಆಲ್ಮೋಸ್ಟ್ PPO 90% ಕನ್ಫರ್ಮ್ ಇರುತ್ತೆ.
ಸೊ ಅದಕ್ಕೆ ಅದಾದ್ಮೇಲೆ ನಾನು ಪ್ಲೇಸ್ಮೆಂಟ್ ಪ್ರಿಪೇರ್ ಆಗಿಲ್ಲ. ಜಸ್ಟ್ ಅದಾದ್ಮೇಲೆ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಮಾಡ್ತಿದ್ರಾ? ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ನಾನು ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಥರ್ಡ್ ಇಯರ್ ವರ್ಗೂ ಮಾಡ್ತಿದ್ದೆ. ಗೂಗಲ್ ಇದೆಲ್ಲ ಆದ್ಮೇಲೆ ಸ್ಟಾಪ್ ಮಾಡಿದೆ ಆಕ್ಚುಲಿ. ಸೊ ಗೂಗಲ್ ಸ್ಟಾಪ್ ಮಾಡಿದ್ರ ಅಥವಾ ಗೋಲ್ಡ್ಮನ್ ಸ್ಯಾಕ್ಸ್ ಆದ ತಕ್ಷಣ ಸ್ಟಾಪ್ ಮಾಡ್ಬಿಟ್ರಾ? ಆಕ್ಚುಲಿ ಅದಕ್ಕೂ ಗೋಲ್ಡ್ಮನ್ ಸ್ಯಾಕ್ಸ್ ಆದ್ಮೇಲೆ ಸ್ವಲ್ಪ ಸ್ಟಾಪ್ ಮಾಡಿದೆ. ಅಂದ್ರೆ ಅದಾದ್ಮೇಲೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅಂದ್ರೆ ಅಲ್ಲಿ ರ್ಯಾಂಕ್ ಇರುತ್ತಲ್ಲ ಕೋಡ್ ಫೋರ್ಸಸ್ ಅಲ್ಲಿ ಮಾಸ್ಟರ್ ರೀಚ್ ಆದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟಿದೆ. ಅದಾದ್ಮೇಲೆ ತುಂಬಾ ಆಡಿತ್ತು ಅದ್ರ ಮೇಲೆ ಪುಷ್ ಮಾಡೋದು. ಸೊ ಅದಾದ್ಮೇಲೆ ಗೋಲ್ಡ್ಮನ್ ಸ್ಯಾಕ್ಸ್ ಕೋಡಿಂಗ್ ಇಂಟರ್ನ್ ಕೋಡಿಂಗ್ ಚಾಲೆಂಜ್ ಅಂತ ಮಾಡ್ತಾರೆ ಗೋಲ್ಡ್ಮನ್ ಸ್ಯಾಕ್ಸ್ ಅಲ್ಲಿ ಇಂಟರ್ನ್ಸ್ಗೆ. ಅವಾಗಿದ್ದಾಗ ಮಧ್ಯ 1 ತಿಂಗಳು ಮಾಡಿದೆ. ಅದಾದ್ಮೇಲೆ ಸ್ಟಾಪ್ ಮಾಡಿದೆ. ಗೂಗಲ್ಗೆಲ್ಲ ಪ್ರಿಪೇರ್ ಆಗ್ಬೇಕಾದ್ರೆ ನನ್ಗೆ DSA ಸ್ವಲ್ಪ ಸ್ಟ್ರಾಂಗ್ ಇತ್ತು. ಸೊ ಬರೀ ಲೀಡ್ ಕೋಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು. ಓಕೆ. ಸೊ ಗೂಗಲ್ ನಿಮ್ಗೆ ಕ್ಯಾಂಪಸ್ ಬಂದಿತ್ತಾ ಅಥವಾ ಆಫ್ ಕ್ಯಾಂಪಸ್ ಅಪ್ಲೈ ಮಾಡಿದ್ದ? ಗೂಗಲ್ ಕ್ಯಾಂಪಸ್ ಬರಲ್ಲ, ಆಫ್ ಕ್ಯಾಂಪಸ್. ಸೊ ಆಫ್ ಕ್ಯಾಂಪಸ್. ಸೊ ರೆಫರಲ್ ತಗೊಂಡಿದ್ದೀರಾ ಯಾರಾದ್ರೂ? ಆಕ್ಚುಲಿ ಗೂಗಲ್ದು ನಾನು ಥರ್ಡ್ ಇಯರ್ ಅಲ್ಲೂ ಟ್ರೈ ಮಾಡಿದ್ದೆ. ಇಂಟರ್ನ್ಶಿಪ್ ಟೈಮ್ ಫಸ್ಟ್ ಅವರು 2 ತರ ಇರುತ್ತಲ್ಲ, ಸಮ್ಮರ್ ಇಂಟರ್ನ್ಶಿಪ್ ಬಿಡ್ತಾರೆ, FT ಬಿಡ್ತಾರೆ. ಸಮ್ಮರ್ ಇಂಟರ್ನ್ಶಿಪ್ ಟೈಮ್ ಅಲ್ಲಿ ರೆಫರಲ್ ತಗೊಂಡು ಹಾಕಿದ್ದೆ, ಬಟ್ ರಿಜೆಕ್ಷನ್ ಬಂದಿತ್ತು. ಅದಾದ್ಮೇಲೆ 4th ಇಯರ್ ಬಂದ್ಮೇಲೆ ಓಕೆ ಯಾವ್ದಾದ್ರು ಇವಾಗ ಗೋಲ್ಡ್ಮನ್ ಸ್ಯಾಕ್ಸ್ ಆಫರ್ ಆಲ್ರೆಡಿ ಇತ್ತು, ಬಟ್ ಸ್ಟಿಲ್ ಯಾವ್ದಾದ್ರು ಚೆನ್ನಾಗಿರೋ ಕಂಪ್ನಿ ಇನ್ನೂ ಚೆನ್ನಾಗಿರೋದು ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾವ್ದಾದ್ರು ಬಂದಿದ್ದೆ ಅಪ್ಲೈ ಮಾಡ್ತಾ ಇದ್ದೆ. ಹಂಗೆ ಒಂದಿನ ನಾನೆಲ್ಲ ಓದಿದ್ದೆ, ಅಂದ್ರೆ ಗೂಗಲ್ ರಿಕ್ರೂಟರ್ಸ್ಗೆ ನಾವೇ ರೀಚ್ ಔಟ್ ಆದ್ರೆ ಅವರು ಇಂಟರ್ವ್ಯೂ ಆಪರ್ಚುನಿಟಿ ಕೊಡ್ತಾರೆ ಅಂತ. ಸೊ ನಾನೇನ್ ಮಾಡಿದೆ, ಒಂದಿನ ನಮ್ದು ಇನ್ನೂ ನೆನಪಿದೆ ಅದು ಡೇಟ್ ಸೆಪ್ಟೆಂಬರ್ 6 ಅನ್ಸುತ್ತೆ. ನಮ್ದು 6th ಸೆಮ್ ಎಕ್ಸಾಮ್ ಇತ್ತು, AML ಎಕ್ಸಾಮ್ ಇತ್ತು. ಅದಾದ್ಮೇಲೆ ಮನೆಗೆ ಬಂದೆ, ಬೇಜಾರಾಯ್ತಿತ್ತು, ಎಕ್ಸಾಮ್ ಚೆನ್ನಾಗಿರ್ಲಿಲ್ಲ. ಸೊ ಅದಕ್ಕೆ ಲಿಂಕ್ಡ್ಇನ್ ಓಪನ್ ಮಾಡ್ಕೊಂಡು ಇದನ್ನಾದ್ರೂ ಮಾಡೋಣ ಅಂದ್ಬಿಟ್ಟು ಲಿಂಕ್ಡ್ಇನ್ ಅಲ್ಲಿ ರಿಕ್ರೂಟರ್ ಅಟ್ ಗೂಗಲ್ ಅಂತ ಸರ್ಚ್ ಮಾಡಿ ಒಂದ್ 200 ಜನಕ್ಕೆ ಕನೆಕ್ಷನ್ ರಿಕ್ವೆಸ್ಟ್ ಅಲ್ಲಿ ಯಾವಾಗ ಪರ್ಸನಲ್ ಮೆಸೇಜ್ ಅಂತ ಬರುತ್ತಿಲ್ಲ ಅದ್ರಲ್ಲಿ ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಹಾಕಿ ನಂದು ರೆಸ್ಯೂಮ್ ಕಳಿಸಿ ಯಾವ್ದಾದ್ರು ನ್ಯೂ ಗ್ರಾಡ್ ಪೊಸಿಷನ್ ಇದ್ರೆ ಕನ್ಸಿಡರ್ ಮಾಡಿ ಅಂತ ಒಂದ್ 200 ಜನಕ್ಕೆ ಕಳಿಸ್ದೆ. ಸೊ ಅದು ಲಿಮಿಟ್ ರೀಚ್ ಆದ್ಮೇಲೆ ಸ್ಟಾಪ್ ಮಾಡಿದೆ ಅವತ್ ನೈಟ್ ಪೂರ್ತಿ. 6th ಅದರ ಆಯ್ತು. ಆಮೇಲೆ 8th ಇನ್ನೊಂದು ಕಂಪೈಲರ್ ಡಿಸೈನ್ ಎಕ್ಸಾಮ್ ಇತ್ತು, ಬಟ್ 7th ಮೇಲ್ ಬಂತು ಆ ಕಡೆಯಿಂದ, ಹೆಲೋ ಫ್ರಮ್ ಗೂಗಲ್ ಅಂತ, ಲೈಕ್ ಈ ತರ ನಿಮ್ದು ಪ್ರೊಫೈಲ್ ಇಷ್ಟ ಆಗಿದೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಸೆಲೆಕ್ಟ್ ದ ಇಂಟರ್ವ್ಯೂ ಡೇಟ್ಸ್ ಅಂತ. ಸೊ ನಾನು ಫಸ್ಟ್ ಅವತ್ತೇ ನಾನು ಫಿಕ್ಸ್ ಆದೆ, ಓಕೆ ಇಂಟರ್ವ್ಯೂ ಆಪರ್ಚುನಿಟಿ ಬಂದಿದೆ, ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತ. ಸೊ ಫಸ್ಟ್ ಅವೈಲೇಬಲ್ ಸ್ಲಾಟ್ ಇದ್ದಿದ್ದೇನೆ ಸೆಪ್ಟೆಂಬರ್ 27th ಇತ್ತು, ಅದೇ ಸೆಲೆಕ್ಟ್ ಮಾಡಿದೆ. ಕರೆಕ್ಟ್ ಆಗಿ 20 days ಇತ್ತು, ಸೆಪ್ಟೆಂಬರ್ 8 ಇಂದ ಸೆಪ್ಟೆಂಬರ್ 27 ವರೆಗೂ. ಅದ್ರ ಮಧ್ಯೆ ಎಕ್ಸಾಮ್ ಇತ್ತು. ಸೊ ನಾನು ಎಕ್ಸಾಮ್ ಎಲ್ಲ ಇರ್ಲಿ ನೋಡ್ಕೊಳ್ಳೋಣ ಎಕ್ಸಾಮ್ ಅಂದ್ಬಿಟ್ಟು ನಾನು ಅವಾಗಿಂದ ಲೀಡ್ ಕೋಡ್ ಸ್ಟಾರ್ಟ್ ಮಾಡಿದೆ. ಲೀಡ್ ಕೋಡ್ ಅಲ್ಲಿ ಅವಾಗ ಒಂದು ಎಕ್ಸ್ಟೆನ್ಷನ್ ಇತ್ತು, ಪ್ರೀಮಿಯಂ ಲೀಡ್ ಕೋಡ್ ಪ್ರೀಮಿಯಂ ಕ್ವಶನ್ಸ್ ನೆಲ್ಲ ಅನ್ಲಾಕ್ ಮಾಡೋದು. ಅದು ಇವಾಗ ರಿಮೂವ್ ಮಾಡಿದ್ದಾರೆ, ಅವಾಗಿತ್ತು. ಸೊ ಅದನ್ನ ಯೂಸ್ ಮಾಡ್ಕೊಂಡು ಗೂಗಲ್ ಟ್ಯಾಗ್ ಹಾಕೊಂಡು ಅದನ್ನ ಮಾಡ್ತಿದ್ದೆ. ಅದಾದ್ಮೇಲೆ ಲೀಡ್ ಕೋಡ್ ಡಿಸ್ಕಸ್ ಸೆಕ್ಷನ್ ಆಕ್ಚುಲಿ ತುಂಬಾ ಜನ ಯೂಸ್ ಮಾಡಲ್ಲ. ಲೀಡ್ ಕೋಡ್ ಡಿಸ್ಕಷನ್ ಸೆಕ್ಷನ್ ಹೋದ್ರೆ ನಿಮ್ಗೆ ಕಂಪೆನ್ಸೇಷನ್ ಕಂಪ್ನಿ ಎಷ್ಟು ಆಫರ್ ಮಾಡ್ತಾರೆ, ಮತ್ತೆ ಅದ್ರದ್ದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಎಲ್ಲ ರಿಯಲ್ ಪೀಪಲ್ ಹಾಕಿರ್ತಾರೆ, ಯಾವ್ದು ಫೇಕ್ ಇರಲ್ಲ. ಸೊ ಅದು ಯೂಸ್ ಮಾಡಿದೆ. ಅದಾದ್ಮೇಲೆ ಇಂಟರ್ವ್ಯೂ ಇತ್ತು, 3 ರೌಂಡ್ ಇಂಟರ್ವ್ಯೂ ಇತ್ತು. ಸೊ 3 DSA ಕೇಳ್ತಾರೆ ಗೂಗಲ್ ಅಲ್ಲಿ. DSA ಪ್ಲಸ್ ಬಿಹೇವಿಯರಲ್ ರೌಂಡ್ ಒಂದಿರುತ್ತೆ. ಓಕೆ. ಸೊ DSA ಲೈಕ್ 3 ರೌಂಡ್ ಇತ್ತು. ಸೊ ನಿಮ್ಗೆ ಆನ್ಲೈನ್ ಅಸೆಸ್ಮೆಂಟ್ ಏನು ಇರಲೇ ಇಲ್ಲ, ಡೈರೆಕ್ಟ್ ನಿಮ್ಗೆ ಇಂಟರ್ವ್ಯೂ ಕಾಲ್ ಬಂತಲ್ವಾ? ಆಕ್ಚುಲಿ ಆಫ್ ಕ್ಯಾಂಪಸ್ ಅಲ್ಲಿ ನಿಮ್ದು ಶಾರ್ಟ್ ಲಿಸ್ಟ್ ಆದ್ರೆ ರೆಸ್ಯೂಮ್ ಆನ್ಲೈನ್ ಅಸೆಸ್ಮೆಂಟ್ ಇರಲ್ಲ ಗೂಗಲ್ ಅಲ್ಲಿ. ಸೊ ಫಸ್ಟ್ ರೌಂಡ್ ಅಲ್ಲಿ DSA ಲೈಕ್ 3 ರೌಂಡ್ಸ್ ಇತ್ತು, ಲೈಕ್ ಅದ್ರಲ್ಲಿ 2 ರೌಂಡ್ಸ್ DSA ನಾ ಅಥವಾ 3 ರೌಂಡ್ಸ್ DSA ಪ್ಲಸ್ ಬಿಹೇವಿಯರ್ ಅಲ್ಲ? ಆಕ್ಚುಲಿ 3 ರೌಂಡ್ಸ್ ಅಲ್ಲಿ 2 ರೌಂಡ್ಸ್ 1 ಅವರ್ದು, 1 ರೌಂಡ್ 45 ಮಿನಿಟ್ಸ್. 45 ಮಿನಿಟ್ಸ್ ಇರೋದು ಪ್ಯೂರ್ DSA, ಓನ್ಲಿ DSA. ಇನ್ನು 2 ರೌಂಡ್ ಇದ್ದದ್ದು 1 hour, 45 ಮಿನಿಟ್ಸ್ DSA, 15 ಮಿನಿಟ್ಸ್ ಬಿಹೇವಿಯರ್. ಸೊ 2 ಕವರ್ ಆಗುತ್ತೆ. ಸೊ 30 ಮಿನಿಟ್ಸ್ ಬಿಹೇವಿಯರಲ್, ಟೋಟಲ್ 45 ಮಿನಿಟ್ಸ್ 3 ರೌಂಡ್ DSA ಆದಂಗೆ ಆಗುತ್ತೆ. ಓಕೆ. ಸೊ ಸಿಸ್ಟಮ್ ಡಿಸೈನ್ ಬಗ್ಗೆ ಅಥವಾ ನಿಮ್ದು ಡೆವಲಪ್ಮೆಂಟ್ ರಿಲೇಟೆಡ್ ಏನು ಕೇಳಲಿಲ್ವಾ? ಇಲ್ಲ ಗೂಗಲ್ ಅಲ್ಲಿ ಆತರ ಎಲ್ಲ ಕೇಳಲ್ಲ. ನಾನು ಬೇರೆ ಕಂಪ್ನಿ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ, ಅದರಲ್ಲಿ ಕೇಳಿದ್ರು, ಬಟ್ ಗೂಗಲ್ ಅಲ್ಲಿ ಕೇಳಿಲ್ಲ. ಸೊ ಗೂಗಲ್ ಅಲ್ಲಿ ಜಸ್ಟ್ ಪ್ಯೂರ್ DSA ಮೇಲೆ ಇರುತ್ತೆ. ಪ್ಯೂರ್ DSA. ಓಕೆ. ಸೊ DSA ಯಾವ ಲೆವೆಲ್ಗೆ ಇರುತ್ತೆ? ಲೈಕ್ ಲೀಡ್ ಕೋಡ್ ಅಲ್ಲಿ ಯಾವ ಲೆವೆಲ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ?
ಆಕ್ಚುಲಿ ಅದು ಇಂಟರ್ವ್ಯೂವರ್ ಮೇಲೂ ಡಿಪೆಂಡ್ ಆಗುತ್ತೆ. ನಿಮ್ಗೆ ಯಾವ ತರ ಇಂಟರ್ವ್ಯೂ ಸಿಗ್ತಾರೆ ಅದ್ರ ಮೇಲೆ. ಬಟ್ ನನ್ನ ಪ್ರಕಾರ ಮೀಡಿಯಂ ಹಾರ್ಡ್, ಮ್ಯಾಕ್ಸಿಮಮ್ ಮೀಡಿಯಂ ಹಾರ್ಡ್, ತುಂಬಾ ಎಕ್ಸ್ಟ್ರೀಮ್ ಹಾರ್ಡ್ ಅಲ್ಲ, ಈಸಿ ವರ್ಷನ್ಸ್ ಆಫ್ ಹಾರ್ಡ್ ಲೀಡ್ ಓಕೆ. ಕೋಡ್ ಸೊ ಅಲ್ಲಿ. ನೀವೇನ ಟ್ರಿಕ್ ಯೂಸ್ ಮಾಡ್ತೀರಾ ಲೈಕ್ ಈಸಿ ವರ್ಷನ್ಸ್ ಆಫ್ ಹಾರ್ಡ್ ನ ಫಿಲ್ಟರ್ ಔಟ್ ಮಾಡಕ್ಕೆ? ಲೈಕ್ ನಾನು ಆಕ್ಚುಲಿ ಅಕ್ಸೆಪ್ಟೆನ್ಸ್ ಇಂದ ಫಿಲ್ಟರ್ ಮಾಡ್ಬಿಟ್ಟು ಲೈಕ್ ಹಾ ಜಾಸ್ತಿ ಅಕ್ಸೆಪ್ಟೆನ್ಸ್ ಹಾ ಅಕ್ಸೆಪ್ಟೆನ್ಸ್ ರೇಟ್ ಜಾಸ್ತಿ ಇದ್ರೆ ಅದು ಈಸಿ ಆಗುತ್ತಲ್ಲ. ಸೊ ನಾನು ಅದೇ ತರ ಮಾಡಿ. ಹಾ ಓಕೆ. ಸೊ ಲೈಕ್ ನಿಮ್ ಗೂಗಲ್ ಇಂಟರ್ವ್ಯೂ ಬಂದ್ಮೇಲೆ ಲೈಕ್ ಕಾಲ್ ಬಂದ್ಮೇಲೆ ಅಷ್ಟ್ ದಿನ ಪ್ರಿಪೇರ್ ಆದ್ರಿ ಅಲ್ವಾ? ಅವಾಗ ಲೈಕ್ ದಿನಕ್ಕೆ ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತಿದ್ರಿ ಅಥವಾ ಎಷ್ಟು ಕ್ವಶನ್ಸ್ ಕಾನ್ಸೆಪ್ಟ್ಸ್ ನ ಲೈಕ್ ಮತ್ತೆ ರಿವೈಸ್ ಮಾಡೋದಿರ್ಲಿ ಮಾಡ್ತಿದ್ರಿ? ಆಕ್ಚುಲಿ ನಾನು ಡೈಲಿ ಬೆಳಗ್ಗೆ ಎದ್ರಿಂದ ಸಂಜೆ ಮಲ್ಗೋವರೆಗೂ, ನೈಟ್ ಮಲ್ಗೋವರೆಗೂ DSA ಮಾಡ್ತಿದ್ದೆ. ತುಂಬಾ ಪ್ರಿಪೇರ್ ಆಗಿದೆ. ಬಿಹೇವಿಯರಲ್ಗೂ ಪ್ರಿಪೇರ್ ಆದೆ. ಯಾವ್ದೋ ಒಂದು ಬುಕ್ ಇದೆ ಆಕ್ಚುಲಿ ಬಿಹೇವಿಯರಲ್ ರೌಂಡ್ಗೆ, ಅದನ್ನು ಸ್ವಲ್ಪ ಓದಿದ್ದೆ. ಅಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ ಎಂಟ್ರಿ ಕರಿಯರ್ಸ್ ಅಲ್ಲಿ ಯಾವುದೇ ಕಂಪ್ನಿಲಿ. ಬಿಹೇವಿಯರಲ್ ರೌಂಡ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ, ಅಟ್ಲೀಸ್ಟ್ ಫಾರ್ ಎಂಟ್ರಿ ಲೆವೆಲ್. ಬಟ್ ನಾನು ಅಂದ್ರೆ ನಾನು ತುಂಬಾ ಪ್ರಿಪೇರ್ ಆಗ್ಲೇಬೇಕು, ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ಎಲ್ಲ ಪ್ರಿಪೇರ್ ಆಗಿದೆ. ಸೊ ನಾನ್ ಆಕ್ಚುಲಿ ಆ ಟೈಮಲ್ಲಿ ನಾನು CSCS ಪ್ರಾಬ್ಲಮ್ ಸೆಟ್ ಅಂತ ಬರುತ್ತೆ, ಅದ್ರಲ್ಲಿ DP ಗ್ರಾಫ್ಸ್ ಆತರ ಪ್ರಾಬ್ಲಮ್ಸ್ ಎಲ್ಲ CP ಲೆವೆಲ್ ಇರುತ್ತೆ. ಅದನ್ನ ಮತ್ತೆ ಒಂದ್ಸತಿ ಸಾಲ್ವ್ ಮಾಡಿದ್ದೆ, ಅದನ್ನ ಮತ್ತೆ ಇನ್ನೊಂದ್ಸತಿ ಸಾಲ್ವ್ ಮಾಡಿದ್ದೆ ಆ ಟೈಮಲ್ಲಿ. ಮತ್ತೆ ಲೀಡ್ ಕೋಡ್ ಅಲ್ಲಿ ರ್ಯಾಂಡಮ್ ಪ್ರಾಬ್ಲಮ್ ಸೆಲೆಕ್ಟ್ ಮಾಡೋದಿರುತ್ತಲ್ಲ, ಸೊ ಅದ್ರಲ್ಲಿ ಹಾರ್ಡ್ ಫಿಲ್ಟರ್ ಔಟ್ ಹಾಕಿ ರ್ಯಾಂಡಮ್ ಹಾರ್ಡ್ ಸಾಲ್ವ್ ಮಾಡೋದು, ಆತರ ಮಾಡ್ತಿದ್ದೆ. ಸೊ ಲೈಕ್ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ರಲ್ಲ ಲೀಡ್ ಕೋಡ್, ಇವಾಗಲ್ಲ ಲೈಕ್ ಮೊದ್ಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕ್ವಶನ್ಸ್ ನ ಸಾಲ್ವ್ ಮಾಡೋದು ಕಷ್ಟ ಆಗ್ತಿತ್ತ? ಲೈಕ್ ಎಷ್ಟೊಂದ್ ಜನ, ನನ್ಗೂ ಅದಾಗಿದೆ. ಏನಕ್ಕೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಲೀಡ್ ಕೋಡ್ ನ ಲೈಕ್ ಏನೋ ಏನ್ ಮಾಡ್ತಿದ್ದೀನಿ ನಾನೇನು ಇಲ್ವೇ ಇಲ್ವಾ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಕ್ಕೆ ಆಗಲ್ವಾ ಅಂತ ಅನ್ಸ್ಬಿಡ್ತಿತ್ತು. ಯಾಕಂದ್ರೆ ಲೈಕ್ ಒಂದ್ ಕ್ವಶನ್ ಸಾಲ್ವ್ ಮಾಡಕ್ ಆಗ್ತಿಲ್ಲ. ಆತರ ನಿಮ್ಗೂ ಆಗ್ತಿತ್ತಾ? ಅಥವಾ ಲೈಕ್ ಆತರ ಆದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ? ಆಕ್ಚುಲಿ ನಾನು ಇದು ಮಾಡಬಾರ್ದು, ಬಟ್ ನಾನ್ ಸ್ಟಾರ್ಟ್ ಮಾಡಿದ್ದು ಡೈರೆಕ್ಟ್ ಕೋಡ್ ಚೆಫ್ ಇಂದ ಸ್ಟಾರ್ಟ್ ಮಾಡಿದ್ದು. ನಂಗೆ ಲೀಡ್ ಕೋಡ್ ಎಲ್ಲ ಗೊತ್ತೇ ಇರಲಿಲ್ಲ. ಸುಮ್ನೆ ಕೋರಲ್ಲಿ ರ್ಯಾಂಡಮ್ ಆಗಿ ಅವಾಗ ಸಿ ಪ್ರೋಗ್ರಾಮಿಂಗ್ ಕಲಿತಿದೆ ಅಂತ ಹೇಳಿದಲ್ಲ, ಆ ಟೈಮಲ್ಲಿ ಕೋರಲ್ಲಿ ನೋಡಿದೆ. ಅಲ್ಲಿ ಯಾರೋ ಒಬ್ರು ಹಾಕಿದ್ರು, ದಿ ಇಂಟರ್ವ್ಯೂ ಕ್ವಶನ್ಸ್ ವಿಲ್ ಬಿ ಸಿಮಿಲರ್ ಟು ದ ಕ್ವಶನ್ಸ್ ಇನ್ ದ ಕೋಡ್ ಚೆಫ್ ಅಂತ ಯಾರೋ ರ್ಯಾಂಡಮ್ ಆಗಿ ಹಾಕಿದ್ರು. ಸೊ ನಾನು ಓಪನ್ ಮಾಡಿದೆ, ಜೋಶಲ್ಲಿ ಓಪನ್ ಮಾಡಿದೆ ಕೋಡ್ ಚೆಫ್. ಸೊ ಅಲ್ಲಿ ನಾನೇನ್ ಮಾಡಿದೆ, ನಾನು ಜಸ್ಟ್ ಸಿ ಪ್ರೋಗ್ರಾಮಿಂಗ್ ಅಷ್ಟೇ ಗೊತ್ತಿದ್ದು. ಅಲ್ಲಿ ಆಪ್ಷನ್ ಇತ್ತು ಸಿ ಪ್ರೋಗ್ರಾಮಿಂಗ್. ಸೊ ಫಸ್ಟ್ ಕ್ವಶನ್ ಫುಲ್ ಈಸಿಯೆಸ್ಟ್ ಕ್ವಶನ್, ಕೋಡ್ ಚೆಫ್ ಅಲ್ಲೇ ಪ್ಲಾಟ್ಫಾರ್ಮ್ ಅಲ್ಲೇ ತುಂಬಾ ಈಸಿಯೆಸ್ಟ್ ಕ್ವಶನ್. ನಾನು ಅದನ್ನ ಓಪನ್ ಮಾಡಿದೆ ಫಸ್ಟ್ನೇ ಸತಿ. ಓಕೆ ಇದೇನ್ ಈಸಿನ ಆಯ್ತಲ್ಲ ಅಂದ್ಬಿಟ್ಟು ಪ್ರಿಂಟ್ ಎಫ್ ಎಲ್ಲ ಹಾಕೊಂಡು ಇದ್ ಮಾಡಿದೆ, ನಾವು ಮಾಡ್ತೀವಲ್ಲ ಎಂಟರ್ ದ ಇನ್ಪುಟ್ ಅದೆಲ್ಲ ಹಾಕೊಂಡು ಇದ್ ಮಾಡಿದೆ. ರಾಂಗ್ ಆನ್ಸರ್ ಬಂತು. ನನ್ಗೆ ಏನ್ ತಪ್ಪು ಅಂತ ಫಿಗರ್ ಔಟ್ ಮಾಡಕ್ಕೇನೆ ನೀವು ನಂಬ್ತಿರೋ ಬಿಡ್ತಿರೋ 20 ದಿನ ತಗೊಂಡೈತೆ. ಅದು ಮನೇಲಿ ಇದ್ದಾಗ ಬೇರೆ ಏನು ಕೆಲಸ ಇರಲಿಲ್ಲ, ಬರೀ ಇದೇ ಮಾಡ್ತಿದ್ದು. ಸೊ ಅದು ಜಸ್ಟ್ ಅದು ಫಿಗರ್ ಔಟ್ ಮಾಡಕ್ಕೇನೆ 21 ಡೇಸ್ ತಗೊಂಡೆ. ಅಂದ್ರೆ ಯಾರು ಫ್ರೆಂಡ್ ಇರ್ಲಿಲ್ಲ ಜೊತೆಯಲ್ಲಿ ಮಾಡಕ್ಕೆ, ಎಲ್ಲ ಬೇರೆ ಬೇರೆ ಇದ್ರಲ್ಲ. ಸೊ ಅದಕ್ಕೆ ಆತರ ಆಯ್ತು ಪ್ರಾಬ್ಲಮ್. ಆಮೇಲೆ ಗೊತ್ತಾಯ್ತು, ಒಂದೊಂದಾಗಿ ಗೊತ್ತಾಯ್ತಾ. ಅವಾಗ ಕೋಡ್ ಚೆಫ್ ಲಾಂಗ್ ಚಾಲೆಂಜಸ್ ಇತ್ತು, ಅದ್ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಐಡಿಯಾ ಬಂತು ಸ್ವಲ್ಪ ಯಾವ್ಯಾವ ಟಾಪಿಕ್ಸ್ ನ ಓದ್ಕೋಬೇಕು ಅದೆಲ್ಲ. ಸೊ ನಿಮ್ಗೆ ಆಕ್ಚುಲಿ ಕಾಲೇಜಲ್ಲಿ DSA ಹೇಳ್ಕೊಡಕ್ಕೂ ಮೊದಲೇ ನಿಮ್ಗೆ DSA ಕಂಪ್ಲೀಟ್ ಆಗಿ ಗೊತ್ತಿತ್ತು, ಅಟ್ಲೀಸ್ಟ್ ಬೇಸಿಕ್ಸ್? ಹಾ ಆಕ್ಚುಲಿ ನಮ್ದು DSA ಇದ್ದದ್ದು ಥರ್ಡ್ ಸೆಮ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ ಇತ್ತು, ಫೋರ್ತ್ ಸೆಮ್ ಅಲ್ಲಿ ಅಲ್ಗೋರಿಥಮ್ಸ್ ಇತ್ತು. ಅಂದ್ರೆ ನನ್ಗೆ ಗೊತ್ತಿತ್ತು ಡೇಟಾ ಸ್ಟ್ರಕ್ಚರ್ಸ್ ಅಲ್ಗೋರಿಥಮ್ಸ್, ಬಟ್ ಆದ್ರೂ ಕಾಲೇಜಲ್ಲಿ ಗ್ರೇಡ್ಸ್ ಚೆನ್ನಾಗಿ ಬಂದಿಲ್ಲ ಆ ಸಬ್ಜೆಕ್ಟ್ ಗಳಲ್ಲಿ. ಸೇಮ್ ಬ್ರೋ, ಸೇಮ್. ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಹಂಗೆ ಮಾಡಿದ್ದಾರೆ. ಎಲ್ಲ ಗೊತ್ತಿರುತ್ತೆ, ಅಲ್ಲಿ ಅಕಾಡೆಮಿಕ್ಸ್ ಅಲ್ಲಿ ತುಂಬಾನೇ ಉಲ್ಟಾ ಡಿಫ್ರೆಂಟ್ ಕೊಟ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಆಗುತ್ತೆ, ಬಟ್ ಏನು ಕಮೆಂಟ್ ಮಾಡಕ್ ಆಗಲ್ಲ ನಾವು. ಅದು ಅರ್ಥ ಆಗುತ್ತೆ ಎಲ್ಲರಿಗೂ, ನಾವೇನ್ ಹೇಳಕ್ಕಾಗಲ್ಲ. ಓಕೆ. ಸೊ ಇವಾಗ ರೋಡ್ ಮ್ಯಾಪ್ ಫಾಲೋ ಮಾಡ್ಬೇಕಂದ್ರೆ ಯಾರಾದ್ರೂ DSA ಕಲಿಯಕ್ಕೆ, ಲೈಕ್ ಗೂಗಲ್ ಅಂತ ಒಂದು ಲೈಕ್ ಮ್ಯಾನ್ ಕಂಪನಿ ಇರ್ಬೋದು, ಆ ತರ ಕಂಪನೀಸ್ ಬರಕ್ಕೆ ಲೈಕ್ ಆಲ್ಮೋಸ್ಟ್ DSA ಕೇಳ್ತಿರೋದ್ರಿಂದ ಅವರು. ಸೊ ರೋಡ್ ಮ್ಯಾಪ್ ಏನ್ ಹೇಳ್ತೀರಾ ನೀವು? ಯಾರಾದ್ರೂ ಇವಾಗ ಸ್ಟಾರ್ಟ್ ಮಾಡ್ತೀರಾ ಫ್ರೆಶರ್? ನಾನ್ ರೆಕಮೆಂಡ್ ಮಾಡ್ತೀನಿ, ಫಸ್ಟ್ ಒಂದು ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಅಟ್ಲೀಸ್ಟ್ STL, ಇವಾಗ C++ ತಗೊಂಡ್ರೆ STL, ಜಾವಾ ತಗೊಂಡ್ರೆ ಕಲೆಕ್ಷನ್ಸ್, ಅದು ಸ್ವಲ್ಪ ಫೆಮಿಲಿಯರ್ ಆಗಕ್ಕೆ. ಅದಾದ್ಮೇಲೆ ಸ್ಟಾರ್ಟ್ ವಿತ್ ಲೀಡ್ ಕೋಡ್. ಲೀಡ್ ಕೋಡ್ ಬೆಸ್ಟ್ ಇದೆ ನನ್ನ ಪ್ರಕಾರ. ಬರೀ ಜಾಬ್ಸ್ ಅಷ್ಟೇ ನಾನು ಮಾಡ್ತಿದ್ದೀನಿ ಅಂತ ಅಂದ್ರೆ ಲೀಡ್ ಕೋಡ್ ಇಸ್ ದ ಬೆಸ್ಟ್. ಅಲ್ಲಿ ಲೀಡ್ ಕೋಡ್ ಅಲ್ಲಿ ಈಸಿ ಪ್ರಾಬ್ಲಮ್ಸ್ ಮಾಡ್ಕೊಂಡು, ಡೈಲಿ ಪ್ರಾಬ್ಲಮ್ಸ್ ಅಂತ ಬರುತ್ತೆ ಲೀಡ್ ಕೋಡ್ ಅಲ್ಲಿ. ಸೊ ಅದನ್ನ ಮಾಡಿದ್ರೆ ಒಂದು 4-5 ತಿಂಗಳಲ್ಲಿ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗ್ಬೋದು DSA. ಸೊ ಎಷ್ಟು ಕ್ವಶನ್ ಸಾಲ್ವ್ ಮಾಡ್ಬೇಕು ಅಂದ್ರೆ ದಿನಕ್ಕೆ?
ದಿನಕ್ಕೆ ಅಂದ್ರೆ ಡಿಪೆಂಡ್ಸ್ ಅದಲ್ಲ ಒಬ್ರ ಮೇಲೆ ಅವ್ರು ಎಷ್ಟು ಟೈಮ್ ಡಿವೋಟ್ ಮಾಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ ಡೈಲಿ ಚಾಲೆಂಜ್ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡಲೇಬೇಕು. ಸೊ ದಟ್ಸ್ ದ ಮಿನಿಮಮ್. ಮ್ಯಾಕ್ಸಿಮಮ್ ಮೇ ಬಿ 10-15. ಓಕೆ, ನೈಸ್. ಸೊ ಯಾ, DSA ಇಂದ ಬಿಟ್ಟು ಬರೋದಾದ್ರೆ ಇವಾಗ DSA ಬಿಟ್ಟು ಬೇರೆ ಏನ್ ಸ್ಕಿಲ್ಸ್ ಕಲ್ತಿದ್ರಿ ನೀವು, ಲೈಕ್ ಎಂಜಿನಿಯರಿಂಗ್ ಅಲ್ಲಿ ಬಂದ್ರೆ? ಅದೇ ಲೈಕ್ ನಾನು ಇಂಟರ್ನ್ಶಿಪ್ ತಗೊಳ್ಳೋವರೆಗೂ ಹೇಳಿದ್ನಲ್ಲ, ನಾನು ಜಸ್ಟ್ DSA ಅಷ್ಟೇ ಮಾಡಿದ್ದು. ಅದಾದ್ಮೇಲೆ ನಾರ್ಮಲ್ ಕಾಲೇಜ್ ಸಬ್ಜೆಕ್ಟ್ಸ್ ಅಲ್ಲೆಲ್ಲ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. OS ಅದೆಲ್ಲ ಇಂಟ್ರೆಸ್ಟ್ ಇಟ್ಕೊಂಡೇ ಓದ್ತಿದ್ದೆ. ಅಂದ್ರೆ ಅದ್ರ ಮೇಲೆ ಪ್ರಾಜೆಕ್ಟ್ಸ್ ಮಾಡೋದು. ನಮ್ಮ ಕಾಲೇಜಲ್ಲಿ ಏನ್ ಅಡ್ವಾಂಟೇಜ್ ಇದೆ ಅಂದ್ರೆ RVC ನಾವು ಪ್ರತಿ ಸಬ್ಜೆಕ್ಟ್ಗೂ ಒಂದೊಂದು ಪ್ರಾಜೆಕ್ಟ್ ಮಾಡಬೇಕು. ಸೊ ಇವಾಗ ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದ್ರೆ ಒಂದು ಪ್ರಾಜೆಕ್ಟ್, ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಲ್ಯಾಬ್ ಅಂತ ಬಂದ್ರೆ ಒಂದು ಪ್ರಾಜೆಕ್ಟ್, DBMS ಒಂದು ಪ್ರಾಜೆಕ್ಟ್. ಸೊ ಅದರಿಂದ ನಂದು CS ಫಂಡಮೆಂಟಲ್ಸ್ ಮತ್ತೆ ಆ ಸ್ಕಿಲ್ಸ್ ಎಲ್ಲ ಚೆನ್ನಾಗಿತ್ತು, ಡಿಸೆಂಟ್ ಆಗಿತ್ತು. ಸೊ ಇಂಟರ್ನ್ಶಿಪ್ ಆದ್ಮೇಲೆ ನಾನು ಸುಮಾರು ತಿಂಗಳು ಸುಮ್ಮನೆ ಟೈಮ್ ಪಾಸ್ ಮಾಡಿದೆ. ಅದಾದ್ಮೇಲೆ ಮರ್ನ್ ಸ್ಟಾಕ್ದು ಸೀನಿಯರ್ ಯಾರೋ ಹೇಳಿದ್ರು, ಮರ್ನ್ ಸ್ಟಾಕ್ ಕಲಿ, ಇವಾಗ ತುಂಬಾ ಚೆನ್ನಾಗಿದೆ ಅಂತ. ಅವಾಗ ಎಲ್ಲ ಮಾಡ್ತಿದ್ರು, ಅದೊಂದು ಕೋರ್ಸ್ ಮಾಡಿದೆ. ಅದ್ ಬಿಟ್ರೆ ಇನ್ನೇನು ಮಾಡಿಲ್ಲ ಸ್ಪೆಷಲ್ ಆಗಿ. ಓಕೆ. ಸೊ ಯಾ, ಸೊ DSA ಒಂದೇ ನೀವು ಲೈಕ್ ಅರೌಂಡ್ ಲೈಕ್ ಫಸ್ಟ್ ಇಂಟರ್ನ್ಶಿಪ್ ಸಿಗೋವರೆಗೂ DSA ಒಂದೇ ಮಾಡಿದ್ದು. ಲೈಕ್ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಮ್ಗೆ DSA ಒಂದೇ ಸಾಕಾಗಲ್ಲ, ನೀವು ಡೆವಲಪ್ಮೆಂಟ್ ಕಲಿಬೇಕು, ಜಾಬ್ ಸಿಗೋದು ಕಷ್ಟ ಆಗುತ್ತೆ. ಅದರಿಂದ ಏನಕ್ಕೆ ನೀವು ಡಿಸ್ಟ್ರಾಕ್ಟ್ ಆಗ್ಲಿಲ್ಲ, ಲೈಕ್ ಜಸ್ಟ್ DSA ನೇ ಕಂಟಿನ್ಯೂ ಮಾಡಿದ್ರಿ? ಬ್ರೋ, ನಾನು ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗಿತ್ತು. ಆಮೇಲೆ ನಾನು ಒಬ್ಬ ಸೀನಿಯರ್ಗೆ ಕೇಳಿದೆ, ಅವನು ಅವಾಗ 4th ಇಯರ್ ಇದ್ದ ಅವನು. ಸೊ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು, ನೀನೇನೋ ತಲೆ ಕೆಡಿಸ್ಕೋಬೇಡ, DSA ಕರೆಕ್ಟ್ ಆಗಿ ಮಾಡ್ಕೊ, ನಿನ್ಗೆ ಆನ್ ಕ್ಯಾಂಪಸ್ ಅಂತೂ ಹಾಗೆ ಆಗುತ್ತೆ ಅಂತ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಬಂದೆ. ನನ್ಗೆ ಅವ್ನು ನನ್ನ ಮೇಲೆ ಫುಲ್ ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಇತ್ತು ನನ್ಗೆ, ಅಂದ್ರೆ ಒಳ್ಳೆ ಮನುಷ್ಯ ಇದ್ದ. ಸೊ ಅದೇ ಫಾಲೋ ಮಾಡ್ಕೊಂಡು ಬಂದೆ, ಅದೇ ಆಯ್ತು. ಸೊ ಇಂಟರ್ನ್ಶಿಪ್ ಆದ್ಮೇಲೆ ಇವಾಗ ನನ್ಗೆ ಅಂದ್ರೆ ಬರೀ DSA ಇಂದ ಆಫರ್ ಬರೋಣ ಅಂತಾರೆ, ಬಟ್ ನನ್ಗೆ ತುಂಬಾನೇ ಆಫರ್ ಇತ್ತು ಬೇರೆ ಕಂಪ್ನಿಯಿಂದ. ಹಿಂಗೆ ರೀಚ್ ಔಟ್ ಮಾಡಿದ್ರ ಅಥವಾ ಅವರೇ ನಿಮಗೆ ರೀಚ್ ಔಟ್ ಮಾಡಿದ್ರ? ಆಲ್ಮೋಸ್ಟ್ ನಾನು ಅಪ್ಲೈ ಮಾಡಿದ್ದೆ ಸುಮಾರು, ಅಂದ್ರೆ ಆಲ್ಮೋಸ್ಟ್ ಆ ಕಡೆಯಿಂದ ಬಂದಿದ್ದು. ಗೂಗಲ್ ಒಂದ್ಸತಿ ಬಂದಿತ್ತು ಬಿಫೋರ್ ದಿಸ್. ಅದ್ ಬಿಟ್ರೆ ಎಲ್ಲ ನಾನೇ ಅಪ್ಲೈ ಮಾಡಿದ್ದು. ಓಕೆ, ನೈಸ್. ಯಾ, ಆಕ್ಚುಲಿ ತುಂಬಾನೇ ಇನ್ಸ್ಪಿರೇಷನ್ ಇದೆ ಸ್ಟೋರಿ. ಎಷ್ಟೊಂದ್ ಜನ ಇವಾಗ ನೋಡ್ತಾ ಇರ್ತಾರೆ, ಎಷ್ಟೊಂದ್ ಜನ ಗೂಗಲ್ ಇಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಚಿಕ್ಕರಿಂದ ಅನ್ಕೊಂಡಿರ್ತಾರೆ. ಲೈಕ್ ಹೆಂಗೆ ಅಂದ್ರೆ ನನ್ ಕಸಿನ್ ಇದಾನೊಬ್ಬ, ಲೈಕ್ ಇನ್ನ ಅವನು 5th ಸ್ಟ್ಯಾಂಡರ್ಡ್. ಸೊ 5th ಸ್ಟ್ಯಾಂಡರ್ಡ್ ಅವನ್ಗೆ ಇವಾಗ ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಗೂಗಲ್ ಅಲ್ಲೇ ಆಗ್ಬೇಕು. ಸೊ ಆ ರೀತಿ ಇದೆ. ಏನು ಅಂತಾನೆ ಗೊತ್ತಿರಲಿಲ್ಲ ಅದು. ಸೊ ಅವ್ರು ಇವಾಗಿಂದಾನೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಏಜ್ ಬರೋಷ್ಟರಲ್ಲಿ ಗೂಗಲ್ ಅಲ್ಲಿ CEO ಆಗ್ಬೋದು ಅನ್ಸುತ್ತೆ. ಸೊ ಯಾ, ಇವಾಗ ಸ್ಟಾರ್ಟ್ ಮಾಡೋರು ಏನಿರ್ತಾರೆ, DSA ಇರ್ಬೋದು ಅಥವಾ ಡೆವಲಪ್ಮೆಂಟ್ ಇರ್ಬೋದು, ಅವ್ರಿಗೆ ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಥವಾ DSA ಮಾಡ್ತಿದ್ರೆ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಡೌಟ್ ಇರುತ್ತೆ. ಲೈಕ್ ಆಕ್ಚುಲಿ ನಮಗ್ ಗೊತ್ತು ಯಾವ ಲ್ಯಾಂಗ್ವೇಜ್ ಏನು ಮ್ಯಾಟರ್ ಆಗಲ್ಲ ಅಂತ, ಬಟ್ ಮತ್ತೆ ಡಿಸ್ಕಸ್ ಮಾಡೋಣ. ಜಾವಾ, C++, ಪೈಥನ್. ಓಕೆ, ಈ 3 ಲ್ಯಾಂಗ್ವೇಜ್ ಇದೆ. 3 ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ, ಮೇನ್ ಆಗಿ ಪೈಥನ್ ಯೂಸ್ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ DSA ಗೆ ನಿಮ್ ಪ್ರಕಾರ? ಅಂದ್ರೆ ಇವಾಗ ಅಲ್ಲಿ ಆಕ್ಚುಲಿ ಮ್ಯಾಟರ್ ಆಗೋದು DSA ನಿಮ್ದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಷ್ಟೇ. ಕೋಡಿಂಗ್ ನಿಮ್ಗೆ ಜಸ್ಟ್ ಸಿಂಟ್ಯಾಕ್ಸ್ ಗೊತ್ತಿದ್ರೆ ಯಾವುದೇ ತರ ಕಾಂಪ್ಲೆಕ್ಸ್ ಸಿಚುವೇಶನ್ ಇದ್ರೂ ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡಬಾರ್ದು. ಇವಾಗ ಕಂಪ್ನಿಲೂ ಅಷ್ಟೇ, ಇವಾಗ DSA ಕಲ್ತ್ಕೊಂಡ್ರು ಜಾಬ್ ಸಿಗುತ್ತೆ, ಬಟ್ ಕಂಪ್ನಿಲಿ ಅವ್ರದೇ ಲ್ಯಾಂಗ್ವೇಜ್ ಇರುತ್ತೆ, ಕೆಲವೊಂದು ಇಂಟರ್ನಲ್ ಇರುತ್ತೆ. ಅದನ್ನ ಜಸ್ಟ್ 2-3 ವೀಕ್ಸ್ ಅಲ್ಲೇ ಕಲ್ತ್ಕೊಂಡ್ಬಿಡ್ಬೋದು. ಸೊ ಮೇನ್ ಆಗಿ ನಮ್ದು ಪ್ರಾಬ್ಲಮ್ ಸಾಲ್ವಿಂಗ್ ಅಷ್ಟೇ ಮ್ಯಾಟರ್ ಆಗೋದು. ಯಾವ್ದು ಚೂಸ್ ಮಾಡಿದ್ರು ಏನು ಮ್ಯಾಟರ್ ಆಗಲ್ಲ. ಜಾವಾ ಚೂಸ್ ಮಾಡ್ಲಿ, C++ ಚೂಸ್ ಮಾಡ್ಲಿ, ಪೈಥಾನ್ ಚೂಸ್ ಮಾಡ್ಲಿ. ಅಂದ್ರೆ ನಾನೇ C++ ಚೂಸ್ ಮಾಡಿದ್ದು ಅಂದ್ರೆ ಇವಾಗ ರಿಸೋರ್ಸಸ್ ತುಂಬಾ ಇದೆ, ಬಟ್ ನಾವು ನಮ್ ಬ್ಯಾಚ್ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಅಷ್ಟು ರಿಸೋರ್ಸಸ್ ಇರ್ಲಿಲ್ಲ. ಸೊ ಮೋಸ್ಟ್ಲಿ ಅವಾಗೆಲ್ಲ C++ ಅಲ್ಲೇ ಮಾಡ್ತಿದ್ರು. ಸೊ ನಾನು ಹಂಗೆ C ಗೊತ್ತಿತ್ತಲ್ಲ, ಅದಕ್ಕೆ C++ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಎಲ್ಲಾ ಲ್ಯಾಂಗ್ವೇಜ್ ಇದೆ, ಆಲ್ಮೋಸ್ಟ್ ಜಾವಾ ಇದೆ, ಪೈಥಾನ್ ಇದೆ, ಎಲ್ಲರೂ ಮಾಡ್ಬಿಟ್ಟಿದ್ದಾರೆ ಇವಾಗ. ಸೊ ಎಲ್ಲ ಯೂಟ್ಯೂಬ್ ಅಷ್ಟು ವಿಡಿಯೋನು ಅಷ್ಟೇ. ಆಲ್ಮೋಸ್ಟ್ DSA ಎಕ್ಸ್ಪ್ಲೈನ್ ಮಾಡೋದೆಲ್ಲ ನಾರ್ಮಲ್ ಸೂಡೋ ಕೋಡಲ್ಲೇ ಬರೀತಾರೆ, ಯಾರು ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಯಾರು ಬರೆಯಲ್ಲ. ಸೊ ಇಟ್ ಡಸಂಟ್ ಮ್ಯಾಟರ್. ಸೊ ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್. ಸೊ ದಿಸ್ ಹ್ಯಾಸ್ ಆನ್ಸರ್ಡ್ ಅ ಲಾಟ್ ಆಫ್ ಪೀಪಲ್ಸ್ ಕ್ವೆಶ್ಚನ್. ಎಷ್ಟೊಂದ್ ಜನದ ಕ್ವೆಶ್ಚನ್ ಇದೆ, ಪೈಥಾನ್ ಮಾಡ್ಬಿಟ್ರೆ ನನ್ ಜಾಬ್ ಸಿಗಲ್ವಾ, ಪೈಥಾನ್ ಮಾಡ್ಬಿಟ್ರೆ ಬರೀ ಟೆಸ್ಟಿಂಗ್ ಹಾಕ್ಬಿಡ್ತಾರ, ಈ ರೀತಿ ಇರುತ್ತೆ. ಸೊ ನೀವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಆದ್ರೂ ಮಾಡಿ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂಡ್ ಡಿಪೆಂಡ್ಸ್ ಆನ್ ಯುವರ್ ಲಾಜಿಕ್ ಬಿಲ್ಡಿಂಗ್ ಅಬಿಲಿಟಿ.
ಅಂಡ್ ಲಾಜಿಕ್ ಬಿಲ್ಡಿಂಗ್ ಅಬಿಲಿಟಿ ಬೇಕು ಅಂದ್ರೆ ಲೈಕ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಸೊ ಪ್ರಾಕ್ಟೀಸ್ ಇಲ್ದೇನೆ ಲೈಕ್ ಒನ್ ನೈಟ್ ಅಲ್ಲಿ ಬಂದ್ಬಿಡ್ಬೇಕು ಅಂದ್ರೆ ಅವೆಲ್ಲ ಆಗಲ್ಲ. ಸೊ ಇವ್ರನ್ನೇ ನೋಡಿ ಲೈಕ್ ಸಿನ್ಸ್ ಫಸ್ಟ್ ಇಯರ್ ಮಾಡ್ತಾ ಬಂದಿದ್ದಾರೆ, ಥರ್ಡ್ ಇಯರ್ ತನಕ. ಅಂಡ್ ಥರ್ಡ್ ಇಯರ್ ಆದ್ಮೇಲೆ ಪ್ರಿಪೇರ್ ಆಗಕ್ಕೆ ಮತ್ತೆ ರಿವೈಸ್ ಮಾಡೋದಾಗಿರ್ಲಿ, ಅಪ್ಸಾಲ್ವ್ ಮಾಡೋದಾಗಿರ್ಲಿ ಕ್ವಶನ್ಸ್ ಈ ರೀತಿ ಮಾಡಿದ್ದಾರೆ. ಸೊ ಓನ್ಲಿ ಆಫ್ಟರ್ ದ್ಯಾಟ್ ಹಿ ಹಸ್ ಗಾಟ್ ಇಟ್. ಸೊ ಹೆಂಗೆ ಅಂದ್ರೆ ಗಾಡ್ ಗಿವ್ಸ್ ಇಟ್ ಓನ್ಲಿ ಫಾರ್ ದ ಡಿಸರ್ವ್. ಸುಮ್ನೆ ನಾನು ಬೇಕು ಅಂದ ತಕ್ಷಣ ನಿಮ್ಗೆ ದೇವ್ರು ಕೊಟ್ಬಿಡಲ್ಲ. ಸೊ ಯಾ, ಸ್ಟಾರ್ಟ್ ನೌ ಓನ್ಲಿ ಫಸ್ಟ್ ಸ್ಟಾರ್ಟಿಂಗ್. ಒಂದ್ ಪಾಯಿಂಟ್ ಆಡ್ ಮಾಡಕ್ ಇಷ್ಟಪಡ್ತೀನಿ. ಸೊ ಲೈಕ್ ನಾವ್ ಹೇಳಿದ್ದು ಪ್ರಾಬ್ಲಮ್ ಸಾಲ್ವಿಂಗ್ ಇದೆಲ್ಲ MNC ಗೆ ಅಪ್ಲೈ ಆಗುತ್ತೆ. ಸೊ ನಾವು ನಾರ್ಮಲ್ ಸ್ಟಾರ್ಟ್ಅಪ್ ಜಾಬ್ಗೆ ಏನಾದ್ರು ಕೆಲವೊಬ್ರು ಟ್ರೈ ಮಾಡ್ತಿದ್ರೆ ಅದಕ್ಕೆ ಲ್ಯಾಂಗ್ವೇಜ್ ಫ್ರೇಮ್ ವರ್ಕ್ಸ್ ಅದೆಲ್ಲ ಸ್ಪೆಸಿಫಿಕ್ ಆಗಿ ಕೇಳಕ್ ಹೇಳ್ತಾರೆ. ಸೊ ಅದೊಂದು ಕನ್ಫ್ಯೂಷನ್ ಇಟ್ಕೊಳ್ದೆ ಇರೋದು ಒಳ್ಳೇದು. ಯಾ ಸ್ಟಾರ್ಟ್ಅಪ್ ಹೋಗ್ಬೇಕಂದ್ರೆ ಡೆವಲಪ್ಮೆಂಟ್ ಗೊತ್ತಿರಬೇಕು. ಲೈಕ್ ಅಲ್ಲಿ ಸ್ವಲ್ಪ ಓಪನ್ ಸೋರ್ಸ್ ಸೈಡ್ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕಾಗುತ್ತೆ. ಬಟ್ ನೀವು MNC ಹೋಗ್ಬೇಕು ಅಂದ್ರೂ ಸ್ವಲ್ಪ ಕಂಪನೀಸ್ ಅಲ್ಲಿ ಡೆವ್ ಮತ್ತೆ DSA ಕೇಳ್ತಾರೆ. ಬಟ್ ಗೂಗಲ್ ಅಂತ ಲೈಕ್ ಟಾಪ್ ಕಂಪನೀಸ್ ಅಲ್ಲಿ ಲೈಕ್ ಅಟ್ಲೀಸ್ಟ್ ಇವ್ರು ಯಾವ ರೋಲ್ಗೆ ಅಪ್ಲೈ ಮಾಡಿದ್ದಾರೆ ಅದರಲ್ಲಂತೂ ಪ್ಯೂರ್ DSA ಇತ್ತು. ಲೈಕ್ ನೀವೇನಾದ್ರೂ ಬೇರೆ ಟೀಮ್ ಮೆಂಬರ್ ನ ಕೇಳಿ ನೋಡಿದ್ರ ಲೈಕ್ ಅಲ್ಲಿ ಡೆವಲಪ್ಮೆಂಟ್ ಇರುತ್ತೆ ಅದೇನಂದ್ರೆ ನಾನು ಸ್ವಲ್ಪ ಜನ ಕೇಳಿದೀನಿ, ಡೆವ್ ಸಹ ಕೇಳ್ತಾರೆ ಗೂಗಲ್ ಅಲ್ಲಿ ಅಂತ. ಸೊ ಡಿಪೆಂಡ್ಸ್ ಆನ್ ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಅಪ್ ಟು SD3 ವರ್ಗೂ ಓನ್ಲಿ DSA ಅಂದ್ರೆ L3 ಇಂದ ಸ್ಟಾರ್ಟ್ ಆಗುತ್ತೆ. L3 L4 ಎಲ್ಲ ಪ್ಯೂರ್ DSA. ಫ್ರಮ್ L5 they will ask system design, low level design, but up to L4 it's only DSA. Okay, yeah, cool. ಆಲ್ಮೋಸ್ಟ್ DSA ರಿಲೇಟೆಡ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ವಿ. ಯಾವ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಬೇಕು, DSA ಹೆಂಗ್ ಸ್ಟಾರ್ಟ್ ಮಾಡಬೇಕು, ರೋಡ್ ಮ್ಯಾಪ್ ಏನು, ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ವಿ. ಈಗ DSA ಏನೋ ಕಲ್ತ್ಕೊಂಡ್ರು, ಎಷ್ಟೊಂದ್ ಜನ ಥರ್ಡ್ ಇಯರ್ ಸ್ಟೇಜ್ ಅಲ್ಲಿ ಇರ್ತಾರೆ, ಗೂಗಲ್ಗೆ ಹೋಗ್ಬೇಕಂತ ಅನ್ಕೊಂಡಿರ್ತಾರೆ. ಸೊ ಇವಾಗ ನೀವು ಇಂಟರ್ವ್ಯೂಗೆ ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡಿದ್ದೀರಿ ನೋಡಿ. ಲೈಕ್ ಬೆಳಗ್ಗೆ ಎದ್ದು ರಾತ್ರಿ ತನಕ DSA ಲೈಕ್ ರಿವೈಸ್ ಮಾಡೋದಾಗಿರ್ಲಿ, ಅಂಡ್ ಬಿಹೇವಿಯರ್ ಅಲ್ಲಿ ಯಾವುದೋ ಬುಕ್ ಓದ್ತೀನಿ ಅಂತ ಹೇಳಿದ್ರಿ. ಸೊ ಈ ರೀತಿ ಸ್ಟ್ರಾಟಜಿ ಏನ್ ಮಾಡ್ಕೊಂಡ್ರಿ, ಅದೇ ರೀತಿ ಇಂಟರ್ವ್ಯೂ ಡೇಗೆ ಅಂತ ಏನಾದ್ರು ಸ್ಟ್ರಾಟಜಿ ಮಾಡಿದ್ರ? ಲೈಕ್ ನಾನು ಈಗ ಕ್ವಶನ್ ಕೇಳಿದ್ರೆ ನಾನು ಫಸ್ಟ್ ನಾರ್ಮಲ್ ಅಪ್ರೋಚ್ ಹೇಳಿ ಮತ್ತೆ ಆಪ್ಟಿಮೈಸ್ ಮಾಡ್ಕೊಂಡು ಬರೋದು, ಈ ರೀತಿ ನಿಮ್ದು ಏನಾದ್ರು ಟಿಪ್ಸ್ ಇದೆಯಾ? ಆಕ್ಚುಲಿ ಗೂಗಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೋಡ್ ಕ್ವಾಲಿಟಿ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ಸೊ ನಾವು ಯಾವ ತರ ಫಂಕ್ಷನ್ಸ್ ಎಲ್ಲ ಯಾವ ತರ ಬ್ರೇಕ್ ಡೌನ್ ಮಾಡ್ತೀವಿ, ಮತ್ತೆ ಯಾವ ತರ ವೇರಿಯಬಲ್ ಯೂಸ್ ಮಾಡ್ತೀವಿ, ಅದೆಲ್ಲ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡ್ತಾರೆ. ಸೊ ಅದನ್ನ ನಾನು ಸ್ಪೆಸಿಫಿಕ್ ಆಗಿ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನಾರ್ಮಲ್ ಆಗಿ ರೂಟೀನ್ ಅಂತ ಏನು ಹಾಕೊಂಡಿರ್ಲಿಲ್ಲ, ಜಸ್ಟ್ ರ್ಯಾಂಡಮ್ ಆಗೇನೆ ಮಾಡ್ತಾ ಇದ್ದೆ. ನಾನು ಯಾವಾಗ ಎಚ್ಚರ ಆಗ್ತದೆ ಎದ್ದೇಳೋದು, ಸ್ಟಾರ್ಟ್ ಮಾಡೋದು ಮಾಡ್ತಿದ್ದೆ. ಆ ತರ ಸ್ಪೆಸಿಫಿಕ್ ಶೆಡ್ಯೂಲ್ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೆ. ಬಟ್ ಇಂಟರ್ವ್ಯೂಗೆ ಒಂದ್ 5-6 ದಿನ ಇರೋ ಮುಂಚೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಒಂದು ಕ್ವಶನ್ ತಗೊಂಡು ಟೈಮರ್ ಸ್ಟಾರ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಲೈಕ್ ಹಾರ್ಡ್ ಪ್ರಾಬ್ಲಮ್ಸ್ ವಿತಿನ್ 20 minutes 25 minutes ಅಲ್ಲಿ ಮಾಡ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು, ಮತ್ತೆ ಸುಮಾರು ಜನಕ್ಕೆ ರೀಚ್ ಔಟ್ ಆಗಿದೆ ಮಾಕ್ ಇಂಟರ್ವ್ಯೂ ತಗೊಳ್ಳಿ ಅಂತ ಗೂಗ್ಲರ್ಸ್ಗೆ. ಒಂದ್ ಇಬ್ರು ಮೂರು ಜನ ರಿಪ್ಲೈ ಮಾಡಿದ್ರು ಲಿಂಕ್ಡ್ಇನ್ ಅಲ್ಲೇ. ಸೊ ಅವ್ರು ತಗೊಂಡ್ರು. ಸೊ ಅದು ಹೆಲ್ಪ್ ಆಗ್ತು ನೋಡಿ. ನೀವು ರೀಚ್ ಔಟ್ ಮಾಡಿದ್ರೆ ಲೈಕ್ ಯೂಸ್ ಇದೆ. ಎಷ್ಟೊಂದ್ ಜನ ಅನ್ಕೋತಾರೆ ನಾನು ಸುಮ್ನೆ ರೀಚ್ ಔಟ್ ಮಾಡೋರು ಡಿಸ್ಟರ್ಬ್ ಮಾಡ್ತಿದ್ದೇನೋ, ಅಥವಾ ನನ್ಗೆ ಏನಕ್ಕೆ ಅವ್ರು ಹೆಲ್ಪ್ ಮಾಡ್ಬೇಕು ಅಂತ. ಲೈಕ್ 200 ಜನಕ್ಕೆ ಮಾಡಿದ್ರೆ ಅಟ್ಲೀಸ್ಟ್ 5 ಜನ ಏನಾದ್ರು ರಿಪ್ಲೈ ಮಾಡೇ ಮಾಡ್ತಾರೆ. ಸೊ ಅದನ್ನ ಕನ್ಸಿಡರ್ ಮಾಡಿ. ಎಲ್ಲ ಏನ್ ಅನ್ಕೋತಾರೆ ಅಂದ್ರೆ ಒಬ್ಬಂಗೆ ಮೆಸೇಜ್ ಹಾಕಿ ಅವನೇ ರಿಪ್ಲೈ ಮಾಡಕ್ಕೆ ವೇಟ್ ಮಾಡ್ತಾರೆ. ಅದು ಅವ್ರ ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ಲ. ಇವಾಗ ನನ್ಗೇನೆ ಗೂಗಲ್ ಪೋಸ್ಟ್ ಹಾಕಿದ್ಮೇಲೆ ರೆಫರಲ್ಗೆ 100-200 ಮೆಸೇಜ್ ಬರುತ್ತೆ, ಎಲ್ಲಾರ್ಗು ರಿಪ್ಲೈ ಮಾಡಕ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ತುಂಬಾ ಜಾಸ್ತಿ ಜನಕ್ಕೆ ರೀಚ್ ಔಟ್ ಆಗ್ಬೇಕು. ಅವ್ರಿಗೇನಾದ್ರೂ ಇರಿಟೇಟ್ ಆಯ್ತಿದ್ರೆ ಅಂದ್ರೆ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಲಿಂಕ್ಡ್ಇನ್ ಅಲ್ಲಿ. ಬಟ್ ನೀವು ರೀಚ್ ಔಟ್ ಆಗ್ಲೇಬೇಕು. ರೆಫರಲ್ ಏನಾದ್ರು ಬೇಕು ಅಥವಾ ಏನಾದ್ರು ಹೆಲ್ಪ್ ಬೇಕು ಅಂತ ಅಂದ್ರೆ ಇವಾಗ ನಿಮ್ಗೆ ಇನ್ನೂ ಜಾಸ್ತಿ ಜನ ರೆಫರ್ ಮಾಡಕ್ ರೆಫರಲ್ ಕೇಳಕ್ ಸ್ಟಾರ್ಟ್ ಮಾಡ್ಬೋದು. ಸೊ ಯಾ, ಇಟ್ಸ್ ಓಕೆ. ಲೈಕ್ ನೋಡಿ, ನೀವೇನಾದ್ರೂ ರೀಚ್ ಔಟ್ ಮಾಡಿದ್ರೆ ಅವ್ರಿಗೆ ಏನಾದ್ರು ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ಕೊಂಡ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ನ ಲೈಕ್ ಸೀನ್ಸ್ ಆನ್ ಮಾಡಿ ಬಿಟ್ಬಿಡ್ತಾರೆ ಅಷ್ಟೇ. ನಿಮ್ನೇನು ಮತ್ತೆ ನಿಮ್ನ ರಿಪ್ಲೈ ಮಾಡ್ಕೊಂಡು ಏನು ಕೇಳಕ್ ಹೋಗಲ್ಲ. ಸೊ ಆದಷ್ಟು ರೀಚ್ ಔಟ್ ಆಗಿ. ಲೈಕ್ ನಿಮ್ಗೆ ಸದ್ಯಕ್ಕೆ ಜಾಬ್ ಇಲ್ಲದೆ ಇರೋ ಎಷ್ಟೊಂದ್ ಜನ ಇದ್ದೀರಾ, ಗೂಗಲ್ ಅಲ್ಲ ಅಂದ್ರೂ ಬೇರೆ ಕಂಪನಿಯಾಗಾದ್ರೂ ರಿಕ್ರೂಟರ್ಸ್ ಇರ್ಬೋದು ಅಥವಾ ಅಲ್ಲಿ ಅವಾಗಲೇ ವರ್ಕ್ ಮಾಡ್ತಿರೋ ಇಂಜಿನಿಯರ್ಸ್ ಇರ್ಬೋದು, ಆದಷ್ಟು ರೀಚ್ ಔಟ್ ಮಾಡಿ ನಿಮ್ ಕನೆಕ್ಷನ್ ನ ಗ್ರೋ ಮಾಡ್ಕೊಳ್ಳಿ. ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ವರ್ಕ್. ಸೊ ನೀವು ಎಷ್ಟು ನೆಟ್ವರ್ಕ್ ನ ಬೆಳೆಸ್ಕೋತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಜಾಬ್ ಸಿಗೋದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಆಪರ್ಚುನಿಟಿ ಸಿಗೋದಾಗ್ಲಿ ಅದು ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಲೈಕ್ ಒಂದು ಪಾಯಿಂಟ್ ಆಡ್ ಮಾಡ್ತೀನಿ ಇಲ್ಲಿ. ಲಿಂಕ್ಡ್ಇನ್ ಅಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಹಾಯ್ ಹೌ ಆರ್ ಯು ಅಂತ ಹಾಕ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ನಾವ್ ಯಾವಾಗ್ಲೂ ಟೈಮ್ ಇರುತ್ತೆ ಅವಾಗ ಓಪನ್ ಮಾಡಿರ್ತೀವಿ, ಆ ಮೆಸೇಜ್ ನೋಡ್ತೀವಿ, ಏನ್ ರಿಪ್ಲೈ ಮಾಡ್ಬೇಕು ಅಂತ ನಮಗೂ ಗೊತ್ತಾಗಲ್ಲ. ಅದ್ರ ಬದಲು ಅವ್ರ ಡೌಟ್ ನೆಲ್ಲ ಒಂದೇ ಮೆಸೇಜ್ ಅಲ್ಲೆಲ್ಲ ಟೈಪ್ ಮಾಡಿ ಹಾಕಿದ್ರೆ ನಾವು ನೋಡಿದ್ರೆ ಫ್ರೀ ಆಗಿ ಇದಾಗ ನೋಡಿದಾಗ ರಿಪ್ಲೈ ಮಾಡ್ಬೋದು. ಸೊ ಅದೊಂದು ಮಿಸ್ಟೇಕ್ ಮಾಡ್ತಾರೆ. ನಿಮ್ದು ಏನೈತೆ ಅದನ್ನ
ಪ್ರಾಪರ್ ಆಗಿ ಇದ್ ಮಾಡಕ್ಕೆ. ಮತ್ತೆ ಜಾಬ್ಸು ಅಷ್ಟೇ ಸುಮಾರು ಜನ ಏನ್ ಮಾಡ್ತಾರೆ, ನನ್ಗೆ ಕೇಳ್ತಾರೆ ಎನಿ ಓಪನಿಂಗ್ಸ್ ಅಂತ, ಎನಿ ಓಪನಿಂಗ್ಸ್ ಇನ್ ಯುವರ್ ಕಂಪ್ನಿ ಅಂತ. ನಾನು ರಿಕ್ರೂಟರು ಅಲ್ಲ, ನನ್ನೇನ್ ಮ್ಯಾಕ್ಸಿಮಮ್ ಅಂದ್ರೆ ರೆಫರ್ ಮಾಡ್ಬೋದು ಅಷ್ಟೇ. ಸೊ ಲೈಕ್ ನೀವು ಫಸ್ಟ್ ಆ ಕರಿಯರ್ ಸೈಟ್ಗೆ ಹೋಗಿ ಅದ್ರಲ್ಲಿ ನಿಮ್ ಪ್ರೊಫೈಲ್ ಹಾಕಿ ಯಾವ್ದಾದ್ರು ಮ್ಯಾಚಿಂಗ್ ಆಯ್ತಾ ಆ ಜಾಬ್ ಐಡಿ ತಗೊಂಡು ನಿಮ್ ರೆಸ್ಯೂಮ್ ಜೊತೆ ಕಳ್ಸಿದ್ರೆ ನಾನು ಏನಾದ್ರು ಮಾಡ್ಬೋದು. ನೀವು ಜಸ್ಟ್ ಮೆಸೇಜ್ ಹಾಕಿದ್ರೆ ಎನಿ ಓಪನಿಂಗ್ಸ್ ಅಂತ ಏನು ಮಾಡಕ್ಕಾಗಲ್ಲ. ಓಕೆ. ಸೊ ಯಾ ನೆಕ್ಸ್ಟ್ ಇವಾಗ ಎಷ್ಟೊಂದು ಜನಕ್ಕೆ ಅನ್ಕೋತಾ ಇರ್ತಾರೆ ಲೈಕ್ ನನ್ನ ಕಮ್ಯುನಿಕೇಶನ್ ಅಥವಾ ನಾನು ಇಂಗ್ಲಿಷ್ ಹೇಗೆ ಮಾತಾಡ್ತೀನಿ ಅನ್ನೋದು ಆಕ್ಚುಲಿ ಇಂಟರ್ವ್ಯೂ ಡಿಪೆಂಡ್ ಆಗ್ಬೋದು ಅಂತ. ಸೊ ಅದ್ರ ಮೇಲೆ ಏನ್ ಹೇಳ್ತೀರಾ? ಅದೇ ಇಂಗ್ಲಿಷ್ ಅಂದ್ರೆ ಅವ್ರೇನು ಆಕ್ಸ್ಫರ್ಡ್ ಲೆವೆಲ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಜಸ್ಟ್ ನಾವೇನ್ ಹೇಳ್ತಿದೀವಿ ಅದು ಅರ್ಥ ಆದ್ರೆ ಸಾಕು, ಅಷ್ಟೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಇಂಗ್ಲಿಷ್ ಅಂದ್ರೆ ನಾರ್ಮಲ್ ಆಗಿ ನಾವೇನ್ ಮಾತಾಡ್ತಿದೀವಿ, ನಾವೇನ್ ಹೇಳಕ್ ಟ್ರೈ ಮಾಡ್ತಿದೀವಿ ಅದು ಇಂಟರ್ವ್ಯೂವರ್ಗೆ ಅರ್ಥ ಆಗ್ಬೇಕು, ಅಷ್ಟೇ ಮ್ಯಾಟರ್ ಆಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ ಅದೇ ಸ್ವಲ್ಪ ಮ್ಯಾಟರ್ ಆಗುತ್ತೆ, ಬಟ್ ಟೆಕ್ನಿಕಲ್ ಸ್ಕಿಲ್ ಮ್ಯಾಟರ್ಸ್ ಮೋಸ್ಟ್. ಓಕೆ. ಅಂಡ್ ನೀವು ಯಾವ ಕಾಲೇಜಲ್ಲಿ ಓದಿದ್ರಿ ಅಥವಾ ನಿಮ್ CGPA ಎಷ್ಟಿತ್ತು ಅನ್ನೋದು ಮ್ಯಾಟರ್ ಆಗುತ್ತಾ ಇಂಟರ್ವ್ಯೂಸ್ ಅಲ್ಲಿ? ಅದು ಕಾಲೇಜು ಡಿಪೆಂಡ್ಸ್ ಆಗುತ್ತೆ. ಅಂದ್ರೆ ಕಾಲೇಜ್ ಆಬ್ವಿಯಸ್ಲಿ ಕೆಲವೊಂದ್ಸತಿ ಮ್ಯಾಟರ್ ಆಗುತ್ತೆ. ಬಟ್ CGPA ಅದು 7 ಮೇಲಿದ್ರೆ 7 ಅಥವಾ 8, ಕೆಲವೊಬ್ರು 8.5 ಅಂತಾರೆ, ಕೆಲವೊಬ್ರು 7 ಅಂತಾರೆ. ಅಷ್ಟು 8.5 ಮೇಲಿದ್ರಂತೂ ಆಲ್ಮೋಸ್ಟ್ ಎಲ್ಲಾ ಕಂಪ್ನಿಗೂ ಅಪ್ಲೈ ಮಾಡ್ಬೋದು. 8.5 ಇದ್ರೆ ನೀವು ಸೇಫ್ ಝೋನ್ ಅಲ್ಲಿ ಇರ್ತೀರಾ, ಲೈಕ್ ಆಲ್ಮೋಸ್ಟ್ ಎಲ್ಲ ಕಂಪನೀಸ್ ಅಪ್ಲೈ ಮಾಡಿ. 7 ಮೇಲಿದ್ರೆ ಆಲ್ಮೋಸ್ಟ್ 80% ಆಫ್ ದ ಕಂಪ್ನೀಸ್ಗೆ ಅಪ್ಲೈ ಮಾಡ್ಬೋದು. 8.5 ಮೇಲಿದ್ರೆ 100%, ಆಲ್ಮೋಸ್ಟ್ 99% ಅಂತ ಅನ್ಕೋಬಹುದು. ಯಾವ್ದಾದ್ರು ಒಂದು ಎಕ್ಸೆಪ್ಷನ್ ಇದ್ದೇ ಇರುತ್ತೆ ಏನೇ ಹೇಳಿದ್ರು. ಸೊ 8.5 ಮೇಲಿದ್ರೆ ಸೇಫ್. ಸೊ ಇವಾಗ ಗೂಗಲ್ ಅಲ್ಲಿ ನಿಮ್ಮ ಗೂಗಲ್ ಇಂಟರ್ವ್ಯೂ ಅಲ್ಲಿ ನೀವು RV ಕಾಲೇಜಿಂದ ಬಂದಿರೋದು ಅಂತ ಹೇಳಿದ ತಕ್ಷಣ ಲೈಕ್ RV ಟಾಪ್ ಕಾಲೇಜ್ ಕರ್ನಾಟಕದಲ್ಲಿ. ಸೊ ಟಾಪ್ ಕಾಲೇಜಿಂದ ಬಂದಿದ್ದೀರಾ ಅನ್ನೋದು ಏನಾದ್ರೂ ಒಂದು ಮ್ಯಾಟರ್ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ? ಆಕ್ಚುಲಿ RV ಟಾಪ್ ಕಾಲೇಜ್ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು, ಬಟ್ ಅವ್ರಿಗೂ ಗೊತ್ತಿರಲ್ಲ. ಆಲ್ಮೋಸ್ಟ್ ಇಂಟರ್ವ್ಯೂವರ್ಸ್ ಎಲ್ಲ ATS ಇರ್ತಾರೆ, NATS ಇರ್ತಾರೆ. ಸೊ ನಾನು ಇವಾಗ ಟೀಮಿಗೆ ಜಾಯ್ನ್ ಆದ್ಮೇಲೆ ಐ ಆಮ್ ಫ್ರಮ್ RVC ಅಂದ್ರೆ ಅವರು ವಾಟ್ ಅಂತಾರೆ, ಅವ್ರಿಗೆ ಗೊತ್ತೇ ಇರಲ್ಲ. ನಾನು ಅವಾಗ ಎಕ್ಸ್ಪ್ಲೇನ್ ಮಾಡ್ಬೇಕು, ಇಟ್ಸ್ ಎ ಕಾಲೇಜ್ ಇನ್ ಬೆಂಗಳೂರು ಹಂಗೆ ಹಿಂಗೆ ಅಂತ. ಸೊ ಅವ್ರ ಕಾಲೇಜ್ ನೋಡಲ್ಲ, ಇಂಟರ್ವ್ಯೂ ತಗೊಳ್ಳೋವರ್ಗು ನಿಮ್ದು ಎಲ್ಲ ಮ್ಯಾಟರ್ ಆಗುತ್ತೆ. ಲೈಕ್ ನಿಮ್ದು ಅಚೀವ್ಮೆಂಟ್ಸ್, ನಿಮ್ ಪ್ರಾಜೆಕ್ಟ್ಸ್, ನಿಮ್ ಕೋಡಿಂಗ್ ಪ್ರೊಫೈಲ್ ಎಲ್ಲ ಇಂಟರ್ವ್ಯೂ ತಗೊಳ್ಳೋವರೆಗೂ ಮ್ಯಾಟರ್ ಆಗುತ್ತೆ. ಅಂದ್ರೆ ಇಂಟರ್ವ್ಯೂ ಆಪರ್ಚುನಿಟಿ ಬರೋವರೆಗೂ. ಇಂಟರ್ವ್ಯೂ ಸಿಕ್ಕಿದ್ಮೇಲೆ ಅದೇನು ಮ್ಯಾಟರ್ ಆಗಲ್ಲ. ಎಷ್ಟೊಂದ್ ಜನ ಲೈಕ್ ಏನಂತಾರಂದ್ರೆ, ನಾನು ಟೈರ್ 3 ಕಾಲೇಜ್ ಇದ್ದ ತಕ್ಷಣ ಲೈಕ್ ಯಾವ್ದೋ ಮೈಸೂರಲ್ಲಿ MIT ಕಾಲೇಜಲ್ಲಿ ಓದ್ತಿದೀನಿ, ನಂಗೆ ಜಾಬ್ ಸಿಗುತ್ತಾ ಅನ್ನೋದೇ ಅವರು ಫುಲ್ ಡೌಟ್ ಅಲ್ಲಿ ಇರ್ತಾರೆ. ಜಾಬು ಸಿಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಗೂಗಲ್ಗೆ ಹೋಗೋದಿರ್ಲಿ. ಸೊ ಲೈಕ್ ಏನು ಡಿಪೆಂಡ್ ಇಲ್ಲ, ಏನು ಮ್ಯಾಟರೇ ಆಗಲ್ಲ. ಅವ್ನಿಗೆ ಮಾಡಕ್ ಕೆಲಸ ಗೊತ್ತಿದ್ರೆ ಅವ್ರ ಕಂಪನಿಗೆ ಏನ್ ಪ್ರಾಬ್ಲಮ್ ಬೇರೆ ಕಾಲೇಜಿಂದ ತಗೊಳಕ್ಕೆ? ಅದೇ ಕಾಲೇಜ್ ಏತು ಪ್ರಿಫರ್ ಮಾಡ್ತಾರೆ ಅಂದ್ರೆ, ನಾರ್ಮಲ್ ಆನ್ ಕ್ಯಾಂಪಸ್ ಎಂದು ಪ್ರಿಫರ್ ಮಾಡ್ತಾರೆ ಅಂದ್ರೆ ಅಲೂಮಿನಿ ನೆಟ್ವರ್ಕ್, ಅವ್ರದ್ದು ಸೀನಿಯರ್ಸ್ ಎಲ್ಲ ಹೋಗಿರ್ತಾರಲ್ಲ, ಸೊ ಅವ್ರನ್ನ ನೋಡಿರ್ತಾರೆ. ಸೊ ಇದೇ ತರ ಇರ್ತಾರೆ ಇಲ್ಲಿಂದ ಈ ಕಾಲೇಜಿಂದ ಬರೋರು ಅಂತ ಅದ್ರ ನಂಬಿಕೆ ಮೇಲೆ ಹೋಗ್ತಾರೆ ಅಷ್ಟೇ. ಅದ್ ಬಿಟ್ರೆ ಆಫ್ ಕ್ಯಾಂಪಸ್ ಇವಾಗ ತುಂಬಾ ಅಪರ್ಚುನಿಟೀಸ್ ಇದೆ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಫ್ರೆಶರ್ಸ್ಗೆ ಸ್ವಲ್ಪ ಕಡಿಮೆ ಇದೆ ರಿಸೆಷನ್ ಇಂದ, ಲೈಕ್ ಕಂಪ್ಯಾರಿಟಿವ್ ಟು ಲಾಸ್ಟ್ 2 years ಮೇ ಬಿ. ಬಟ್ ಲೈಕ್ ಇಫ್ ಯು ಆರ್ ಎಕ್ಸೆಪ್ಷನಲ್, ಲೈಕ್ ಆಫರ್ ಸಿಗುತ್ತೆ ನಿಮ್ಗೆ. ಲೈಕ್ ಆನೆಸ್ಟ್ಲಿ ನನ್ನ ಹತ್ರ ಇವಾಗ ಫುಲ್ ಟೈಮ್ಗೆ 4 ಆಫರ್ಸ್ ಇತ್ತು. ಓಕೆ. ಸೊ ಯಾವ ಕಂಪನಿ? ಒಂದು ಊಬರ್, ಗೂಗಲ್, GS, ನೆಕ್ಸ್ಟ್ ಥಿಂಗ್. ಗ್ರೇಟ್ ಬ್ರೋ, ಇನ್ಸ್ಪಿರೇಷನ್. ಸೊ ಊಬರ್, ಗೋಲ್ಡ್ಮನ್ ಸ್ಯಾಕ್ಸ್, ನೆಕ್ಸ್ಟ್ ಥಿಂಗ್ ಅಂತ. ನೆಕ್ಸ್ಟ್ ಥಿಂಗ್. ಸೊ 4 ಆಫರ್ಸ್ ಇಟ್ಕೊಂಡಿದ್ರು ಇವರು. ಸೊ ಸುಮ್ನೆ ಸಿಕ್ಕಿಲ್ಲ ಇದು ಆಫರ್. ಲೈಕ್ ಫಸ್ಟ್ ಇಯರ್ ಇಂದ ಅವ್ರು ಹೇಳಿದ್ರು, ಲೈಕ್ ಕಾಲೇಜ್ ಸ್ಟಾರ್ಟ್ ಆಗಕ್ಕೂ ಮೊದಲು 1 ತಿಂಗಳು ನಾನು ಸಿ ಮಾಡಿದ್ದೆ, ಅದಾದ್ಮೇಲೆ ಕಾಂಪಿಟೇಟಿವ್ ಪ್ರೋಗ್ರಾಮ್ ಮಾಡಿದೆ. 3 years ಕುತ್ಕೊಂಡು ಮಾಡಿದ್ದಾರೆ. ಡೈಲಿ ಲೈಕ್ ಇಂಟರ್ವ್ಯೂ ಕಾಲ್ ಬಂದ್ಮೇಲೆ ಎಷ್ಟೊಂದು ಜನ ಇಂಟರ್ವ್ಯೂ ಬಂತು, ಇನ್ನೇನೋ ನಾಳೆ ಮಾಡೋಣ ಅಂತ ಮುಂದೆ ಹೋಗ್ತಿದ್ದೀರಾ. ಬಟ್ ಎವ್ರಿ ಸಿಂಗಲ್ ಡೇ ಅವ್ರ ಇಂಟರ್ವ್ಯೂ ಕಾಲ್ ಬಂದಾಗಿಂದ ಅವ್ರು ರಿವೈಸ್ ಮಾಡೋದಾಗಿರ್ಲಿ, ಅದಕ್ಕೆ ಪ್ರಿಪೇರ್ ಆಗೋದಾಗಿರ್ಲಿ, ಅದನ್ನ ಮಾಡಿದ್ದಾರೆ. ಸೊ ಹಾರ್ಡ್ ವರ್ಕ್ ಮಾಡಿದ್ರೆ ಸಿಗಲ್ಲ ಅಂತ ಏನೂ ಇಲ್ಲ. ಲೈಕ್ ಮಿರರ್ ಮುಂದೆ ನಿಂತ್ಕೊಳ್ಳಿ, ನಾನು ನಿಜವಾಗ್ಲೂ ಮಾಡಿದೀನಾ ಅಂತ 110% ಕೊಟ್ಟಿದ್ದೀನಾ ಅಂತ ನೀವು ನಿಮ್ನೆ ಕ್ವಶನ್ ಮಾಡ್ಕೊಳ್ಳಿ. ನೀವು ಹಂಗೆ ಕೊಟ್ಟಿದ್ರೆ ನಿಮ್ಗೆ ಅದು ಸಿಕ್ಕಿರುತ್ತೆ, ಸಿಗದೇ ಇರಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಕೊಂಡು ಈಗ ಮುಂದೆ ಹೋಗೋಣ. ಇವರು ಸ್ಟಾರ್ಟಿಂಗ್ ನನ್ಗೂ ಅದೇ ಡೌಟ್ ಇತ್ತು ಫಸ್ಟ್ ಇಯರ್ ಅಲ್ಲಿ, ಏನ್ ಸಿಗುತ್ತಾ ಏನಾಗುತ್ತೆ ಅಂದ್ರೆ. ಆಬ್ವಿಯಸ್ಲಿ ಯಾರು ಇಲ್ಲಿ CS ಅಂದ್ರೆ ಎಲ್ಲ ಹೇಳ್ತಿದ್ರು ಯಾವ್ದಾದ್ರು ಒಂದ್ ಸಿಗುತ್ತೆ ಅಂತ. ಬಟ್ ಆದ್ರೂ ನಮ್ಗೆ ಡೌಟ್ ಇದ್ದೇ ಇರುತ್ತಲ್ಲ, PCM ಇಂದ ಬಂದಿದ್ದೀನಿ, ಯಾವ ತರ ಇರ್ತಾರೆ ಅಲ್ಲೆಲ್ಲ, RVC ಇಲ್ಲಿ ಟಾಪ್ ರ್ಯಾಂಕರ್ಸ್ ಇರ್ತಾರೆ,
ಅದೆಲ್ಲ ಡೌಟ್ ಇದ್ದೇ ಇರುತ್ತೆ. ಬಟ್ ನಿಮ್ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಲೈಕ್ ನಾನು ಏನಕ್ಕೆ 4 ಆಫರ್ ಅಂತ ಹೇಳಿದೆ ಅಂತಂದ್ರೆ, ನಿಮ್ಗೂ ಕಾನ್ಫಿಡೆನ್ಸ್ ಬರಬೇಕು. ಏನಾದ್ರೂ ಒಂದು ಐದರ್ DSA ನಾರು ಆಗಿರ್ಬೋದು, ಇಲ್ಲ ಡೆವಲಪ್ಮೆಂಟ್ ಆದ್ರೂ ಆಗಿರ್ಬೋದು. ಬರೀ DSA ಮಾಡಬೇಕು ಅಂತ ಹೇಳ್ತಿಲ್ಲ. ಸೊ ಇವಾಗ ಡೆವಲಪ್ಮೆಂಟ್ ಮಾಡಿನು ಇವಾಗ ಓಪನ್ ಸೋರ್ಸ್ ಅಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಇದಾವೆ, GSOC ಇದೆ. ಅದೆಲ್ಲ ಕ್ರ್ಯಾಕ್ ಮಾಡಿದ್ರೆ ಯಾರು ಬೇಕಾದ್ರೂ ಕನ್ಸಿಡರ್ ಮಾಡ್ತಾರೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಏನ್ ಮಾಡ್ತೀರಾ ಅದನ್ನ ತುಂಬಾ ಡೆಪ್ತ್ ಆಗಿ ಹೋಗಿ ಚೆನ್ನಾಗಿ ಮಾಡಿದ್ರೆ ಆಫರ್ ಸಿಕ್ಕೇ ಸಿಗುತ್ತೆ ಎಲ್ಲಾದ್ರೂ ಒಂದ್ ಕಡೆ. ಯಾ ವೆಲ್ ಸೆಡ್ ಬ್ರೋ. ಯಾ ನೀವು ಕಾಲೇಜಲ್ಲಿ ಇದ್ದಾಗಲೇ DSA ಮಾಡ್ತಿದ್ರಿ ಅಥವಾ ಬೇರೆ ಏನೋ ಒಂದು ಕಲಿತಿದ್ರಿ ಅಂತ ಇದ್ರೆ, ಈಗ ಕಾಲೇಜಲ್ಲೂ ನೀವು 8 hours ಕೊಡ್ಬೇಕಾಗಿತ್ತು. ಸೊ ಗೊತ್ತು ಎಷ್ಟೊಂದ್ ಜನಕ್ಕೆ ಸ್ವಲ್ಪ ಕೋರ್ಸಸ್ ಯೂಸ್ಲೆಸ್ ಅಂತ, ಬಟ್ 8 hours ಕೊಡ್ಲೇಬೇಕು ಅಟೆಂಡೆನ್ಸ್ಗೋಸ್ಕರನಾದ್ರು. ಸೊ ಹಂಗ್ ಕೊಡ್ಬೇಕಾದ್ರೆ ಲೈಕ್ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಸೈಕ್ ನೀವು ಬೇರೆದಕ್ಕೆ ಪ್ರಿಪೇರ್ ಆಗೋದಿರ್ಬೋದು, ಅಕಾಡೆಮಿಕ್ಸ್ ಇರ್ಬೋದು. ಯಾಕಂದ್ರೆ ಅಕಾಡೆಮಿಕ್ಸ್ಗೂ ಇಂಟರ್ವ್ಯೂಸ್ಗೂ ಲೈಕ್ ದರ್ ಇಸ್ ವೆರಿ ಲೆಸ್ ಯುನೋ ಸಿಮಿಲಾರಿಟಿ. ಲೈಕ್ ಯೂಸೇ ಇಲ್ಲ ಅಂತ ಅನ್ಸ್ಬಿಡ್ತು ಒಂದೊಂದ್ಸಲ. ಈ ಕೋರ್ ಸಬ್ಜೆಕ್ಟ್ಸ್ ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಈ ರೀತಿ ಬಿಟ್ರೆ ಇನ್ ಬಿಟ್ರಿಂದ ಕೇಳೋದು ಇಲ್ಲ ಎಲ್ಲೂನು, ಆತರ ಇದ್ಬಿಡುತ್ತೆ. ಅದನ್ನು ಸರಿಯಾಗಿ ಹೇಳ್ಕೊಡಲ್ಲ ಎಷ್ಟೊಂದ್ ಜನ ಕಾಲೇಜಸ್ ಅಲ್ಲಿ. ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ನೀವು ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಟೈಮ್ ನ? ನಿಮ್ಮ ಹಾಬೀಸ್ ಏನಾದ್ರು ಬೇರೆ ಇತ್ತಾ? ಅದನ್ನು ಹೇಗೆ ನೀವು ಅಕಾಮಡೇಟ್ ಮಾಡ್ತಿದ್ರಿ ಟೈಮ್ ಅಲ್ಲಿ? ಆಕ್ಚುಲಿ ಲಕ್ಕಿಲಿ ನಮ್ಗೆ ಏನಿತ್ತಂದ್ರೆ, ಫಸ್ಟ್ ಸೆಕೆಂಡ್ ಸೆಮ್ ಕೋವಿಡ್ ಸೆಕೆಂಡ್ ವೇವ್ ಬಂದು ಆನ್ಲೈನ್ ಆಯ್ತು. ಸೊ ಓಕೆ. ಆನ್ಲೈನ್ ಕ್ಲಾಸಸ್ ಇತ್ತು ಸೆಕೆಂಡ್ ಸೆಮ್. ಅವಾಗ್ಲೇ ನಂದು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದು ಅವಾಗ್ಲೇ. ಇನ್ ಕಾಲೇಜ್ ಇದ್ದಾಗ ನಾರ್ಮಲಿ ಲೈಕ್ ಅಟ್ಲೀಸ್ಟ್ 2 hours ಆದ್ರೂ ಕೊಡ್ಲೇಬಹುದು. ನಿಮ್ಗೆ ಎಷ್ಟೇ ವರ್ಕ್ ಇದ್ರು, ಕಾಲೇಜಲ್ಲಿ ಎಷ್ಟೇ ಹೆಕ್ಟಿಕ್ ಇದ್ರು 2 hours ಅಂತೂ ಕೊಡ್ಲೇಬಹುದು ಡೈಲಿ. ಸೊ ಕೋಡಿಂಗ್ ಅಟ್ಲೀಸ್ಟ್ ಇವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ ಅಂದ್ರೆ DSA ಗೆ ಅಂತ ಪ್ರತಿದಿನ 2 hour ಎತ್ತಿಕ್ಲೇಬೇಕು. ಸೊ ನಾನು ಅದೇ ಮಾಡ್ತಿದ್ದೆ ಪ್ರತಿದಿನ. ಆ 2 hour ಅಲ್ಲಿ ಅವ್ರು ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ 2 hour DSA ಪ್ರಿಪೇರ್ ಆಗ್ಬೇಕು. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಇವಾಗ ಒಂದಿನ ನಾನು ಫುಲ್ ಕೊಟ್ಟೆ, ಇನ್ನು ಒಂದ್ ತಿಂಗಳು ಮಾಡ್ಲಿಲ್ಲ, ಅದೇನ್ ಯೂಸ್ ಆಗಲ್ಲ. ಅಟ್ಲೀಸ್ಟ್ ಡೈಲಿ 1 hour ಕೊಟ್ಟರು ಪ್ರತಿದಿನ ಮಾಡೋದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ನಾನು ಯಾವುದೇ ಯೂನಿಟ್ ಟೆಸ್ಟ್ ಇರ್ಲಿ, ಎಕ್ಸಾಮ್ ಇರ್ಲಿ, ಅಂದ್ರೆ ನಮ್ RV ಕಾಲೇಜಲ್ಲಿ ಏನಂದ್ರೆ ತುಂಬಾ ಅಸೈನ್ಮೆಂಟ್ಸ್ ಇರುತ್ತೆ. ಅಸೈನ್ಮೆಂಟ್ಸ್ ಅಂದ್ರೆ ಪ್ರಾಜೆಕ್ಟ್ಸ್ ಇರುತ್ತೆ, ಇಂಟರ್ನಲ್ಸ್ ಇರುತ್ತೆ ಪ್ರತಿ ತಿಂಗಳು, ಅದೆಲ್ಲ ಇರುತ್ತೆ. ಬಟ್ ಸ್ಟಿಲ್ ನಾನು ಏನೇ ಇದ್ರೂ ಪ್ರತಿದಿನ ಮಾರ್ನಿಂಗ್ ಎದ್ದು ನಾನು ಲೀಡ್ ಕೋಡ್ ಡೈಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ. ಸೊ ಆತರ ಕನ್ಸಿಸ್ಟೆನ್ಸಿ ಆಗಿದ್ರೆ ನಿಮ್ದು ಸ್ಕಿಲ್ ಎಲ್ಲ ಇಂಪ್ರೂವ್ ಆಗೇ ಆಗುತ್ತೆ. ಇನ್ಕನ್ಸಿಸ್ಟೆನ್ಸಿ ಇರಬಾರ್ದು ಅಷ್ಟೇ. ಯಾ ಸೊ ನಾನು ಅದೇ ಫಾಲೋ ಮಾಡಿದ್ದು. ಲೈಕ್ ನನ್ನ ವಿಡಿಯೋಸ್ ನೀವು ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ, ಬಟ್ ಲೈಕ್ ನೋಡಿದ್ದೀನಿ. ಸೊ ಥರ್ಡ್ ಇಯರ್ ಅಲ್ಲಿ ಫಸ್ಟ್ ಡೇ January 1st ಇಂದ ಲೈಕ್ December 31st ವರೆಗೂ ಒಂದ್ ದಿನಾನು ಲೈಕ್ ಐ ಡಿಡ್ಂಟ್ ಮಿಸ್ ಅ ಸಿಂಗಲ್ ಕ್ವಶನ್ ಆನ್ ಲೈಕ್ ಲೀಡ್ ಕೋಡ್. ಲೈಕ್ ಒಂದ್ ಕ್ವಶನ್ ಆದ್ರೂ ಅಟ್ಲೀಸ್ಟ್ ಮಾಡ್ತಾ ಇದ್ದೆ. ಸೊ ಟ್ರಿಪ್ ಇದ್ರೆ ಮೊಬೈಲ್ ಅಲ್ಲೇ ತೆಗ್ದ್ಬಿಟ್ಟು ಹಂಗೆ ಲೈಕ್ ಈಸಿ ಕ್ವಶನ್ಸ್ ಅದಕ್ಕೆ ಅಂತಾನೆ ಉಳಿಸ್ಕೋತಾ ಇದ್ದೆ. ಸೊ ಏನಾದ್ರು ಟ್ರಿಪ್ ಹೋದ್ರೆ ಅಲ್ಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈಸಿ ಕ್ವಶನ್ಸ್ ಉಳ್ಕೊಂಡು ಅದನ್ನ ಅದರ ಮಾಡ್ತಾ ಇದೆ. ಸೊ ಅದು ಹಂಗ್ ಮಾಡಿದ್ರು ಸಹ ಲೈಕ್ ಅಟ್ಲೀಸ್ಟ್ ನಾವೇನೋ ಅದನ್ನ ಮಾಡ್ತಾ ಇದೀವಿ. ಲೈಕ್ ಟ್ರಿಪ್ಗೆ ಹೋಗಿ ನಾನು ಮೊದ್ಲೇ ಲೈಕ್ ಅದನ್ನ ಇಟ್ಕೊಂಡಿರ್ಬೋದು ಲಾಜಿಕ್ ಎಲ್ಲ, ಬಟ್ ಅಟ್ಲೀಸ್ಟ್ ಏನೋ ಮಾಡ್ತಾ ಇದೀವಿ ಏನೋ ಒಂದ್ ಇರುತ್ತೆ. ಸೊ ಲೈಕ್ ನಾವು ಫುಲ್ ಟಚ್ ಬಿಟ್ಬಿಡಲ್ಲ ಅದ್ರದ್ದು. ಸೊ ಅದು ನಂಗೆ ಆಕ್ಚುಲ್ ಆಗಿ ಹೆಲ್ಪ್ ಆಯ್ತು. ಲೈಕ್ ಕಮಿಂಗ್ ಟು DSA, ಲೈಕ್ DSA ನಂಗೆ ನಿಜ ಇಂಟ್ರೆಸ್ಟ್ ಇಲ್ಲ. ಲೈಕ್ ಅದಕ್ಕೋಸ್ಕರನೇ ಈ ಗೂಗಲ್ ಅಂತ ಕಂಪ್ನೀಸ್ಗೆ ಅಪ್ಲೈ ಮಾಡಕ್ಕೆ ಆಗಲ್ಲ ನಾನು. ಸೊ ಆತರ ಆಗ್ಬಿಟ್ಟಿದೆ. DSA ಒಂದ್ ಚೂರು ಇಷ್ಟ ಇಲ್ಲ. ಸೊ ನಮ್ ಫುಲ್ ಸೈಡ್ ಡೆವಲಪ್ಮೆಂಟ್, ಓಪನ್ ಸೋರ್ಸ್, ಲೈಕ್ ಸ್ಟಾರ್ಟ್ಅಪ್ಸ್ ಬಿಲ್ಡ್ ಮಾಡ್ತಿದ್ವಿ. ಸೊ ಕಂಪ್ಲೀಟ್ಲಿ ಆ ಸೈಡ್. ಸೊ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ನನ್ಗೆ ಅದು ತಲೆಗೆ ಹತ್ತದೇ ಇರಲಿಲ್ಲ. ಅದಕ್ಕೋಸ್ಕರ 1 year ಮಾಡಿದೆ. ಸೊ 1 year ಆದ್ಮೇಲೆ ಆಕ್ಚುಲ್ ಆಗಿ ಅನ್ಸುತ್ತೆ ಸೊ DSA ಒಂದ್ ಕಡೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ನಾನು ಡೆವಲಪ್ಮೆಂಟ್ ಮಾಡ್ಬೇಕಾದ್ರು ಯಾವ್ದೋ ಒಂದು UI ಮಾಡ್ತಾ ಇರ್ತೀನಿ. ಸೊ ಅಲ್ಲೂ ಲಿಸ್ಟ್ಸ್ ಇರುತ್ತೆ, ಟ್ರೀ ಇರುತ್ತೆ. ಲೈಕ್ ಟ್ರೀ ನೋಟ್ಸ್ ಲೈಕ್ ನಾವು ಫೈಲ್ ಸ್ಟ್ರಕ್ಚರ್ ಮಾಡೋದು. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಲೆವೆಲ್ಗೆ ಅಥವಾ DSA ಹಾರ್ಡ್ ಮಾಡೋದು ಇಷ್ಟೇನ್ ನನ್ಗೆ ಇಂಪಾರ್ಟೆಂಟ್ ಅಂತ ಅನ್ಸ್ಲಿಲ್ಲ. ಬಟ್ ದೆನ್ DSA ಗೊತ್ತಿರ್ಬೇಕು. ಯಾವ್ದಾದ್ರು ಒಂದು ಇಂಜಿನಿಯರ್ ಇದ್ರೆ DSA ಗೊತ್ತಿರ್ಬೇಕು ಅಂತ ಅನ್ಸುತ್ತೆ ಸೊ ನನಗೆ ಬೇಸಿಕ್ಲಿ. ಆಕ್ಚುಲಿ ಲೈಕ್ ನಾರ್ಮಲ್ DSA ಎಲ್ಲರೂ ಕಲಿಲೇಬೇಕು. ಯಾಕಂದ್ರೆ ನೀವು ಫ್ರಂಟ್ ಎಂಡ್ ಅಲ್ಲೂ ಇವಾಗ ತುಂಬಾ ಆಪ್ಟಿಮೈಸೇಷನ್ ಎಲ್ಲ ಮಾಡ್ಲೇಬೇಕು. ಸೊ ಇವಾಗ ಗೂಗಲ್ ಎಂತಕ್ಕೆ ಜಾಸ್ತಿ DSA ಕೇಳ್ತಾರೆ ಇದ್ರೆ, ಇವಾಗ 1 millisecond ಇವಾಗ ಗೂಗಲ್ ಅಲ್ಲಿ ಏನಾದ್ರು ಸರ್ಚ್ ಮಾಡಿದ್ರೆ ನಮ್ಗೆ 1 millisecond ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಆಪ್ಟಿಮೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಕ್ ಎಂಡ್ ಅಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಗೂಗಲ್ ಜಾಸ್ತಿ ನಾರ್ಮಲ್ ಆಲ್ಮೋಸ್ಟ್ ಮೆಟಾ ಇರ್ಬೋದು, ಅಮೆಝಾನ್ ಇರ್ಬೋದು, ಎಲ್ಲ DSA ಫೋಕಸ್ ಮಾಡ್ತಾರೆ. ಬಟ್ ಸ್ಟಾರ್ಟ್ಅಪ್ಸ್ ಹೋದ್ರೆ ಇವಾಗ ಆಲ್ಮೋಸ್ಟ್ ಅವ್ರಿಗೇನ್ ಬೇಕು, ಇವಾಗ ಫಸ್ಟ್ ಡೇ ಇಂದಾನೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಕಾಂಟ್ರಿಬ್ಯೂಟ್ ಮಾಡಕ್ಕೆ. ಸೊ ಅದು ಡಿಪೆಂಡ್ ಆಗುತ್ತೆ. ಬಟ್ ಇವಾಗ ಇನ್ ದ ಲಾಂಗ್ ರನ್ ಏನು ಮ್ಯಾಟರ್ ಆಗಲ್ಲ ಅಷ್ಟು.
ನಮ್ಮ ಸ್ಕಿಲ್ಸೇ ಮ್ಯಾಟರ್ ಆಗುತ್ತೆ. ಕರೆಕ್ಟ್. ಸೊ ಈ ರೀತಿ ಪ್ರಿಪರೇಷನ್ ಇರ್ಬೋದು, ಅಥವಾ ನೀವು ಲೈಕ್ ಟ್ರೈ ಮಾಡಿರ್ಬೋದು ಗೋಲ್ಡ್ಮನ್ ಸ್ಯಾಕ್ಸ್ ಮುಂಚೆ ಯಾವ್ದಾದ್ರು ಬೇರೆ ಕಂಪನಿಗೆ, ಅಥವಾ ನಿಮ್ ಫ್ರೆಂಡ್ಸ್ ನೋಡಿರ್ಬೋದು ಟ್ರೈ ಮಾಡಿ ಎಷ್ಟೊಂದ್ಸಲ ಫೇಲ್ ಆಗಿರೋರು. ಈ ರೀತಿ ಲೈಕ್ ಅವರ ಲೋ ಸಿಚುವೇಶನ್ ಅಲ್ಲಿ ಇದ್ರೆ ಆ ಟೈಮಲ್ಲಿ ಅವರು ಕೋಪ್ ಅಪ್ ಮಾಡಕ್ಕೆ ಏನ್ ಮಾಡ್ಬೋದು? ಲೈಕ್ ಎಲ್ಲಾ ಕಾಲೇಜಲ್ಲೂ ಆಗುತ್ತೆ ಇದು. ಲಕ್ ಮೇಲೆ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ಲೈಕ್ ಆನ್ಲೈನ್ ಅಸೆಸ್ಮೆಂಟ್ ಎಲ್ಲ ಬರ್ದಿರ್ತಾರೆ, ಕಾಪಿ ಮಾಡಿರ್ಬೋದು, ಏನೋ ಮಾಡಿರ್ಬೋದು, ಬಟ್ ಎಲ್ಲ ಬರ್ದಿರ್ತಾರೆ, ಎಷ್ಟೊಂದ್ ಜನ ಆಗಿರಲ್ಲ. ಇದೇ ತರ ಎಷ್ಟೊಂದು ಕಂಪನೀಸ್ಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅವಾಗ ಏನ್ ಅನ್ಕೊಬಿಡ್ತಾರೆ, ಮೋಸ್ಟ್ಲಿ ನನ್ಗೆ ಇದು ಇಲ್ಲದೆ ಇರ್ಬೋದು, ಈ ರೀತಿ ಅನ್ಕೊಂಡು ಲೈಕ್ ಮುಂದೆ ಅವ್ರ ಪ್ರಿಪರೇಷನ್ ಕಡಿಮೆ ಮಾಡೋದಿರ್ಬೋದು, ಅಥವಾ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಡೌನ್ ಆಗೋಗಿರುತ್ತೆ. ಸೊ ಇಂಥವ್ರು ಹೇಗೆ ಇದನ್ನ ಕೋಪ್ ಅಪ್ ಮಾಡ್ಬೋದು, ಹೇಗೆ ಲೈಕ್ ಮತ್ತೆ ಕಮ್ ಬ್ಯಾಕ್ ಮಾಡ್ಬೋದು? ಆಕ್ಚುಲಿ ಆ ಸಿಚುವೇಶನ್ ತುಂಬಾ ಹಾರ್ಡ್ ಇರುತ್ತೆ. ನಾವ್ ಏನೇ ಹೇಳ್ಬೋದು, ಬಟ್ ಅಲ್ಲಿ ಫೇಸ್ ಮಾಡುವಾಗ ಬೇರೆಯವ್ರು ಏನೇ ಹೇಳಿದ್ರು ಕೇಳೋ ಸಿಚುವೇಶನ್ ಅಲ್ಲಿ ಇರಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಇವಾಗ ಆಗೋಗಿರೋದನ್ನ ಏನು ಮಾಡಕ್ಕಾಗಲ್ಲ. ಅದ್ರಿಂದ ಏನ್ ಮಿಸ್ಟೇಕ್ ಇತ್ತು ನಿಮ್ದು ಅದನ್ನ ತಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಅಷ್ಟೇ. ಇವಾಗ ತುಂಬಾ ಜನ ನನ್ನ ಫ್ರೆಂಡ್ಸ್ ಇವಾಗ ಇಂಟರ್ವ್ಯೂ ಹೋಗಿ ಸೆಕೆಂಡ್ ರೌಂಡ್ ಅಲ್ಲಿ ತುಂಬಾ ಜನ ರಿಜೆಕ್ಟ್ ಆಗ್ಬಿಟ್ಟು ಬಂದಿರ್ತಾರೆ, ಟಾಪ್ ಕಂಪ್ನೀಸ್ ಅಲ್ಲಿ, ಆನ್ ಕ್ಯಾಂಪಸ್ ಅಲ್ಲಿ. ಅವಾಗ ಏನು ಮಾಡಕ್ಕಾಗಲ್ಲ, ಜಸ್ಟ್ ಅದು ಗಿಲ್ಟ್ ಇದ್ದೇ ಇರುತ್ತೆ. ಬಟ್ ಯು ಶುಡ್ ಆಕ್ಸೆಪ್ಟ್ ಅಷ್ಟೇ. ಮತ್ತೆ ಆಪರ್ಚುನಿಟಿ ಬಂದಾಗ ಇನ್ ಕೇಸ್ ಬೇರೆ ಕಂಪ್ನಿ ಯಾವ್ದಾದ್ರು ಬರುತ್ತೆ, ನೀವು ಇದೇ ಗಿಲ್ಟ್ ಅಲ್ಲಿ ಇದ್ರೆ ಅದಕ್ಕೂ ಪ್ರಿಪೇರ್ ಆಗಕ್ಕಾಗಲ್ಲ. ಆ ಮಿಸ್ಟೇಕ್ ನ ಸರಿ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಕಂಪ್ನಿ ಬರೋದ್ರಲ್ಲಿ ಆಗುತ್ತೆ. ಅದೇ ಹೇಳಕ್ ಇಷ್ಟಪಡ್ತೀನಿ. ಜಸ್ಟ್ ಜಾಸ್ತಿ ಯೋಚನೆ ಮಾಡಬಾರ್ದು. ಕರೆಕ್ಟ್. ಈ ಯೋಚನೆನೇ ಮೇನ್ ಪ್ರಾಬ್ಲಮ್. ಯೋಚನೆ ಮಾಡ್ಕೊಂಡೆ ರೀಚ್ ಔಟ್ ಮಾಡಲ್ಲ ಲಿಂಕ್ಡ್ಇನ್ ಅಲ್ಲಿ. ಯೋಚನೆ ಮಾಡ್ಕೊಂಡೆ ನಾನು ಇಂಟರ್ವ್ಯೂ ಕ್ಲಿಯರ್ ಮಾಡಲ್ಲ ಅನ್ಕೊಬಿಡ್ತಾರೆ. ಯೋಚನೆ ಮಾಡ್ಕೊಂಡೆ DSA ಸ್ಟಾರ್ಟ್ ಮಾಡಲ್ಲ, DSA ಕ್ವಶನ್ ಸಾಲ್ವ್ ಮಾಡಕ್ಕಾಗಲ್ಲ ಅಂತ. ಸೊ ಇದೆಲ್ಲ ಯೋಚನೆ ಒಂದ್ ಬಿಟ್ಬಿಟ್ರೆ ಲೈಕ್ ಎಲ್ಲಾರು ಮತ್ತೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ. ಇವಾಗಲೇ ಕಾಂಪಿಟೇಷನ್ ಜಾಸ್ತಿ ಇದೆ ಗೂಗಲ್ಗೆ, ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಆ ಕಾಂಪಿಟೇಷನ್ ಜಾಸ್ತಿ ಆಗಕ್ಕೂ ಬಿಡ್ತಿಲ್ಲ ಇವರು. ಯಾರು ಮಾಡಲ್ಲ ಅಷ್ಟೇ. ನಾನ್ ನೋಡ್ದಂಗೆ ನಮ್ ಕಾಲೇಜಲ್ಲೇ CP ಕಲ್ಚರ್ ಅಂದ್ರೆ ತುಂಬಾ ಕಡಿಮೆ ಆಯ್ತು. ಸುಮಾರು ಜನ ಯಾರು ಮಾಡಲ್ಲ. ಸೊ ಅದೊಂದೇ ಪ್ರಾಬ್ಲಮ್ ಆಗ್ತಿರೋದು. ಇವಾಗ ನಮ್ ಫ್ರೆಂಡ್ಸ್ ಇವಾಗ ಈ ತರ ಅಲ್ಲ, GS ಅಲ್ಲಿ ಇರ್ಬೋದು, ಗೂಗಲ್ ಅಲ್ಲಿ ಇರ್ಬೋದು, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವರು ಇವಾಗ ICPC ಇರ್ಬೋದು, ಆ ಕಾಂಟೆಸ್ಟ್ ಎಲ್ಲ ತುಂಬಾ ಒಂಥರ ಫೆಸ್ಟಿವಲ್ ತರ ಸೆಲೆಬ್ರೇಟ್ ಮಾಡ್ಕೊಂಡು ಒಂಥರ ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಒಂದೊಂದ್ ಟೀಮ್ ಇರಲ್ಲ ನಮ್ ಕಾಲೇಜಲ್ಲಿ. ಅಲ್ಲೆಲ್ಲ ಒಂದೊಂದ್ ಕಾಲೇಜಿಂದ 10 ಟೀಮ್ 15 ಟೀಮ್ ಎಲ್ಲ ಹೋಗ್ತಾ ಇರುತ್ತೆ. ಬಟ್ ಅದೇ ಇಲ್ಲಿ ಸುಮಾರು ಜನಕ್ಕೆ ಇವಾಗ ಇಲ್ಲಿ GSOC ಅಂದ್ರೂ ಗೊತ್ತಿರಲ್ಲ. ಇವಾಗ ವಿಡಿಯೋ ನೋಡಿದ್ರೆ ಗೊತ್ತಿರ್ಬೋದು ಅವ್ರಿಗೆ, ಬಟ್ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಡೆವಲಪ್ಮೆಂಟ್ ಮಾಡ್ತಿದ್ದೀನಿ ಅನ್ಬಿಟ್ಟು ವಿಡಿಯೋಸ್ ನೋಡ್ಕೊಂಡು ಬರೀ ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಏನು ಯೂಸ್ ಆಗಲ್ಲ. ಲೈಕ್ ಬೇಸಿಕ್ ಪ್ರಾಜೆಕ್ಟ್ಸ್ ನ ಯಾರಾದ್ರೂ ಬಿಲ್ಡ್ ಮಾಡ್ಬಿಡ್ಬೋದು, ಬಟ್ ಪ್ರಾಜೆಕ್ಟ್ ನ ರೋಬಸ್ಟ್ ಮಾಡೋದು ಅಥವಾ ಲೇಟೆನ್ಸಿ ಕಡಿಮೆ ಮಾಡೋದು, ಈ ರೀತಿ ಕಾನ್ಸೆಪ್ಟ್ ಆಕ್ಚುಲಿ ಲೈಕ್ ಓಪನ್ ಸೋರ್ಸ್ ಮಾಡಿದ್ರೆ ಅಥವಾ ಲೈಕ್ GSOC ಅಂತ ಪ್ರೋಗ್ರಾಮ್ಸ್ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಮೇನ್ ಪ್ರಾಬ್ಲಮ್ ನನ್ಗೆ ಆಗದೇ ಇಲ್ಲ ಅಂತ ಅನ್ಕೊಬಿಡ್ತಾರೆ. ಲೈಕ್ ನಾನು ಆಗಲ್ಲ ಅಂತ ಇದ್ರೆ ನನ್ GSOC ಆಗ್ತಿರ್ಲಿಲ್ಲ, ನೀವು ಆಗಲ್ಲ ಅಂದಿದ್ರೆ ನಿಮ್ಗೆ ಗೂಗಲ್ ಆಗ್ತಿರ್ಲಿಲ್ಲ, ಸುಮ್ನೆ ಇದ್ಬಿಡ್ತಿದ್ರಿ ಎಲ್ಲಿದ್ರೆ. ಅದೇ ಫಸ್ಟ್ ಇನಿಷಿಯಲ್ ಸ್ಟೆಪ್ ತಗೊಂಡ್ರೆ ಆಟೋಮೆಟಿಕ್ ಬೇರೆ ಸ್ಟೆಪ್ಸ್ ಏನ್ ತಗೋಬೇಕಂತ ಗೊತ್ತಾಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಯಾರು ನೋಡ್ತಾ ಇರೋ ಆಡಿಯನ್ಸ್, ತುಂಬಾನೇ ಇಂಪಾರ್ಟೆಂಟ್. ಆಕ್ಚುಲಿ GSOC ಲೆವೆಲ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಅವ್ರು ಇಂಟರ್ನ್ಶಿಪ್ ಟ್ರೈ ಮಾಡ್ಬೇಕು ಅದರ ಕಂಪ್ನೀಸ್ ಅಲ್ಲಿ. ಸೆಕೆಂಡ್ ಇಯರ್ ಎಂಡಿಂಗ್ ಇದ್ದಾಗ, ಥರ್ಡ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಇಂಟರ್ನ್ಶಿಪ್ ಅಪ್ಲೈ ಮಾಡ್ಬೇಕು. ಮತ್ತೆ ಲಿಂಕ್ಡ್ಇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಿಂಕ್ಡ್ಇನ್ ಅಲ್ಲಿ ನಿಮ್ ಕನೆಕ್ಷನ್ ಎಷ್ಟಿದ್ದಾರೆ, ಯಾವ ತರ ಕನೆಕ್ಷನ್ ಇದ್ದಾರೆ, ಯಾವ ಕಂಪ್ನಿ ಇದ್ದಾರೆ. ಸೊ ಇವಾಗ ಯಾವ್ದೋ ಫಾರ್ ಎಕ್ಸಾಂಪಲ್ X ಕಂಪ್ನಿ ಅಂತ ಇದೆ, ಆ ಕಂಪ್ನಿಲಿ ವರ್ಕ್ ಮಾಡ್ತಿರೋರ್ನ ನೀವು ಫಸ್ಟೇ ಕನೆಕ್ಟ್ ಮಾಡ್ಕೊಂಡು ಅವ್ನ ಜೊತೆ ಮಾತಾಡಿದ್ರೆ, ಆ ಕಂಪ್ನೀಸ್ ಅಲ್ಲಿ ಓಪನಿಂಗ್ ಬಂದ ತಕ್ಷಣ ನಿಮ್ಗೆ ಸಡನ್ ಆಗಿ ಇಲ್ಲಿ ರೆಫರಲ್ ಸಿಗುತ್ತೆ. ನೀವು ಗೊತ್ತೇ ಇಲ್ಲ, ಹೊಸದಾಗಿ ಕೇಳೋದ್ಕು ಇಲ್ಲ ಮಾತಾಡಿದ್ಮೇಲೆ ಕೇಳೋದ್ಕು ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸೊ ಲಿಂಕ್ಡ್ಇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಿಂಕ್ಡ್ಇನ್ ಅಲ್ಲಿ ಕನೆಕ್ಷನ್ ಮಾತಾಡ್ಬೇಕು, ರೀಚ್ ಔಟ್ ಆಗ್ಬೇಕು. ಸೊ ಇವಾಗಲೇ ನೋಡಿ, ನಾನೇಂದ್ರೆ ಇವ್ರಿಗೆ ಡೈರೆಕ್ಟ್ ಆಗಿ ನಂಗೆ ರೆಫರಲ್ ಬೇಕು ಅಂತ ಕೇಳಿದ್ರೆ ಕೊಡ್ತಿರ್ಲಿಲ್ಲ. ಇವಾಗ ಮಾತಾಡಿದೀವಿ, ರೆಫರಲ್ ಕೊಡ್ತಾರೆ. ಜಸ್ಟ್ ಜೋಕಿಂಗ್. ಸೊ ಮುಂದೆ ನೋಡೋಣ. ಲೈಕ್ DSA ಲೈಕ್ ವೆರಿ ವೀಕ್ ನಾನು ಕಂಪ್ಯಾರಿಟಿವ್ ಟು ಲೈಕ್ ವಾಟ್ ಗೂಗಲ್ ಆಸ್ಕ್ಸ್. ಸೊ ದಟ್ಸ್ ವೈ ಐ ಆಮ್ ನಾಟ್ ಅಪ್ಲೈಯಿಂಗ್ ಟು ಸಚ್ ಕಂಪನೀಸ್. ಏನಿಲ್ಲ, ಮಾಡ್ಬೋದು, ಟ್ರೈ ಮಾಡ್ಬೋದು. ಲೈಕ್ ಕರೆಂಟ್ಲಿ ಸ್ವಲ್ಪ ಬೇರೆ ವರ್ಕ್ಸ್ ಇರ್ಬೋದು. ಲೈಕ್ ಕಂಪನಿ ಒಂದೇ ಮಾಡ್ತಿಲ್ಲ, ಯೂಟ್ಯೂಬ್ ಇರ್ಬೋದು, ಲೈಕ್ ನಂದೇ ಸ್ವಲ್ಪ SaaS ಪ್ರಾಡಕ್ಟ್ಸ್ ಅದು ಇದು ಟ್ರೈ ಮಾಡ್ತಾ ಇದೀವಿ. ಸೊ ಆಕ್ಚುಲಿ ಟೈಮ್ ಸಿಗ್ತಿಲ್ಲ. DSA ಬಿಟ್ಬಿಟ್ಟೆ ಅವಾಗಲೇ, December 31 ಬಿಟ್ಟೆ ಅನ್ಸುತ್ತೆ, January or something ಪ್ಲೇಸ್ ಆದ್ಮೇಲೆ ಬಿಟ್ಬಿಟ್ಟೆ. ಲೈಕ್ ಹೆಂಗಾಗಿತ್ತಂದ್ರೆ ನನ್ ಪ್ಲೇಸ್ ಸೆಪ್ಟೆಂಬರ್ಗೆ ಆದೆ. ಸೊ ಪ್ಲೇಸ್ ಆದ್ರೂ ನಾನು ಇಲ್ಲಿ ತನಕ ಮಾಡ್ಬಿಟ್ಟಿದೀನಿ, ಈ ವರ್ಷ ಕಂಪ್ಲೀಟ್ ಮಾಡೋಣ ಅನ್ನೋ ಒಂದು ಇದಿತ್ತು. ಸೊ ಅದಕ್ಕೋಸ್ಕರ December 31 ತನಕ ಮಾಡಿದೆ. 3 months ಸುಮ್ಮನೆ ಮಾಡಿದೆ.
ಆ ತರ ಇರುತ್ತೆ. ಸೊ ಲೈಕ್ ನೀವು ಕಂಟಿನ್ಯೂಸ್ಲಿ ಒಂದ್ 3 ಮಂತ್ಸ್ ಅಂತೂ ಮಾಡ್ಬಿಟ್ರೆ ಪಕ್ಕಾ ಲೈಕ್ ನಿಮ್ಗೆ ಬಿಡಕ್ ಮನ್ಸ್ ಬರಲ್ಲ, ಇಷ್ಟ ಮಾಡಿದೀನಿ ಇನ್ನೊಂದು ಮಿಸ್ ಮಾಡಿದ್ರೆ ಹೊಟ್ಟೋಗುತ್ತಲ್ಲ ಅಂತ. ಸೊ ಯಾ ಅದೊಂದು ಇರುತ್ತೆ. ನೈಸ್. Like it's very like inspirational to listen to your story. Coming to your office, so Google ಇವಾಗ ಜಾಯ್ನ್ ಆಗಿದ್ದೀರಾ, ಹೇಗಿದೆ ಅಲ್ಲಿ ನಿಮ್ಮ ಟೀಮ್ ಮತ್ತೆ ಲೈಕ್ ಎನ್ವಿರಾನ್ಮೆಂಟ್ ಹೇಗಿದೆ, ವರ್ಕ್ ಸ್ಟ್ರೆಸ್ ಜಾಸ್ತಿ ಇರುತ್ತಾ, ಈ ರೀತಿ ಬಗ್ಗೆ ಡಿಸ್ಕಸ್ ಮಾಡಿ. ನೀವೇ ಇಂಟ್ರೊಡಕ್ಷನ್. ಆಕ್ಚುಲಿ ಗೂಗಲ್ ಆಫೀಸ್ ನೋಡಿರ್ತೀರಾ ನೀವು ಸುಮಾರು ಜನ ಯೂಟ್ಯೂಬ್ ಅಲ್ಲಿ ಎಡಿ ಎಡೆ ಲೈಫ್ ಆಫ್ ಗೂಗಲ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆಲ್ಲ ನೋಡಿರ್ತೀರಾ. ಆಕ್ಚುಲಿ ಆಫೀಸ್ ಅದು ಚೆನ್ನಾಗೇ ಇದೆ ಆಕ್ಚುಲಿ. ಮತ್ತೆ ಒಂಥರ ಆಫೀಸ್ ಎಂಟ್ರಿ ಆದ ತಕ್ಷಣ ಪಾಸಿಟಿವ್ ವೈಬ್ ಬರುತ್ತೆ. ಟೀಮ್ಮೇಟ್ಸು ಅಷ್ಟೇ ತುಂಬಾ ಜನ ಆಕ್ಚುಲಿ ತುಂಬಾ ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ. ಮತ್ತೆ IIT ಬಾಂಬೆ ಅವರು ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಕಾಲೇಜಿಂದ ಬಂದಿರೋರು ಇದ್ದಾರೆ. ಬಟ್ ಎಲ್ಲರೂ ಡೌನ್ ಟು ಅರ್ತ್ ಇದ್ದಾರೆ. ನೀವು ಯಾರನ್ನ ಬೇಕಾದ್ರೂ ಇವಾಗ ಏನಾದ್ರು ಡೌಟ್ ಬಂದ್ರೆ ಯಾರನ್ನ ಬೇಕಾದ್ರೂ ಕೇಳ್ಬೋದು. ಒಂಥರ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇದೆ, ಆತರ ಏನಿಲ್ಲ. ಈವನ್ 20 years ಎಕ್ಸ್ಪೀರಿಯನ್ಸ್ ಇರೋ ಇಂಜಿನಿಯರ್ಗು ನೀವು ಹೋಗಿ ಮಾತಾಡಿಸ್ಬೋದು, ಆ ತರ ಇದೆ. ಸೊ ಓಪನ್ ಕಲ್ಚರ್ ಇದೆ. ಹೆಂಗೆ ಅಂದ್ರೆ ಏನಾದ್ರೂ ಸಿಗ್ಬೇಕು ಅಂದ್ರೆ ನೀವು ಕಷ್ಟಪಟ್ಟಿದ್ರೆ ಆಟೋಮೆಟಿಕ್ ಅವ್ರು ಡೌನ್ ಟು ಅರ್ತ್ ಆಗೋಗಿರ್ತಾರೆ. ಲೈಕ್ ಏನಾದ್ರೂ ಲಕ್ಕಲ್ಲಿ ಸಿಕ್ಕಿದ್ರೇನೆ ಅವ್ರಿಗೆ ಸ್ವಲ್ಪ ಆಟಿಟ್ಯೂಡ್ ಇರುತ್ತೆ ಆ ತರ. ಸೊ ಇಟ್ ಆನ್ಸರ್ಸ್ ದ ಕ್ವೆಶ್ಚನ್ಸ್ ಆಕ್ಚುಲಿ. ಆಕ್ಚುಲಿ ಅದು ಟ್ರೂ. ಅಂದ್ರೆ ತುಂಬಾ ಡೌಟ್ ಇರ್ತಾರೆ. ನಾನು ಯಾರು ನೋಡೇ ಇಲ್ಲ ಇದುವರೆಗೂ ರೂಡ್ ಆಗಿ ಬಿಹೇವ್ ಮಾಡೋರು ಆಫೀಸಲ್ಲಿ, ಅಥವಾ ಏನಾದ್ರು ನಮ್ದೇನಾದ್ರು ಮಿಸ್ಟೇಕ್ ಇದ್ರು. ಆಕ್ಚುಲಿ ಗೂಗಲ್ ಅಲ್ಲಿ ಏನಂದ್ರೆ ಬ್ಲೇಮ್ಲೆಸ್ ಕಲ್ಚರ್ ಫಾಲೋ ಮಾಡ್ತಾರೆ. ಸೊ ಈವನ್ ಇವಾಗ ನಿಮ್ ಕೋಡ್ ಪುಷ್ ಮಾಡಿ ಅದರಿಂದ ಏನಾದ್ರು ಪ್ರೊಡಕ್ಷನ್ ಬ್ರೇಕ್ ಆದ್ರೂ ನಿಮ್ನ ಯಾರು ಬ್ಲೇಮ್ ಮಾಡಲ್ಲ. ಆಕ್ಚುಲಿ ಅವ್ರ ಮಿಸ್ಟೇಕ್ ಅಂತ ಅನ್ಕೋತಾರೆ. ಸೊ ಇಷ್ಟು ಈಸಿಯಾಗಿ ಬ್ರೇಕ್ ಮಾಡಕ್ಕೆ ಬಿಟ್ಟಿದ್ದು ಅವ್ರ ಮಿಸ್ಟೇಕ್ ಅಂತ ಅನ್ಕೊಂಡು ಅದನ್ನ ಯಾವ ತರ ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ದಟ್ ಕಲ್ಚರ್ ತುಂಬಾ ಇನ್ಸ್ಪೈರ್ ಆಗುತ್ತೆ ನಮಗೂ, ರೆಸ್ಪೆಕ್ಟ್ ಸಿಗ್ತಿದೆ. ಸೊ ಒಳಗೆ ಲರ್ನಿಂಗ್ ಆಪರ್ಚುನಿಟಿ ಅಥವಾ ಕ್ಯಾರಿಯರ್ ಗ್ರೋತ್ ಹೇಗಿದೆ? ನಾನು ಜಾಯ್ನ್ ಆಗಿ 1 month ಆಗಿದೆ. ಬಟ್ ನನ್ಗೆ ಅಬ್ಸರ್ವ್ ಮಾಡಿರೋ ಅಷ್ಟು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಟ್ಲೀಸ್ಟ್ ನಾನು ಗೂಗಲ್ ಸರ್ಚ್ ಕೀ ಮಾಡಿರೋದು ತುಂಬಾ ಆಪರ್ಚುನಿಟಿ, ಅಂದ್ರೆ ಕಲಿಯಕ್ಕಂತೂ ತುಂಬಾ ತುಂಬಾ ಜಾಸ್ತಿನೇ ಇದೆ. ಮತ್ತೆ ಜನಗಳು ಅದೇ ತರ ಇದ್ದಾರೆ. ಅಂದ್ರೆ ಅದೇ ನೋಡ್ಬೇಕು ಮುಂದೆ ಏನಾಗುತ್ತೆ. ಮುಂದೆ ಎಲ್ಲ ಒಳ್ಳೇದಾಗ್ಲಿ. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡಿದ್ದಾರೆ. ಇದೆಲ್ಲ ಕ್ವಶನ್ಸ್ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಫ್ರೀಕ್ವೆಂಟ್ ಆಗಿ ಬರುತ್ತೆ. ಸೊ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತೀನಿ ಎವ್ರಿ ವೀಕೆಂಡ್ ಕ್ವಶನ್ ಲೈಕ್ Q&A ಅಂತ. ಸೊ ಇದರಲ್ಲಿ ಬರುವಂತ ಲೈಕ್ ಟಾಪ್ ಕ್ವಶನ್ಸ್ ನಾನು ಇಟ್ಕೊಂಡಿದ್ದೆ ನಿಮ್ಗೆ ಕೇಳಕ್ಕೋಸ್ಕರ. ಸೊ ಅದರಲ್ಲೂ ಲೈಕ್ ಬೇರೆಯವ್ರನ್ನ ಕೇಳೋ ಬದಲು ಇವಾಗ ನಮ್ಮ ಬ್ಯಾಚ್ ಇಂದಾನೆ ಗೂಗಲ್ ಅಂತ ದೊಡ್ಡ ಕಂಪನಿಗೆ ಹೋಗಿರೋರ್ನ ಕೇಳಿದ್ರೆ ಲೈಕ್ ಜಾಸ್ತಿ ಕನೆಕ್ಟ್ ಆಗ್ಬೋದು ನಾವು. ಲೈಕ್ 5 years 6 years ಆಗ್ಲೇ ವರ್ಕ್ ಮಾಡಿರೋರ್ನ ಕೇಳಿದ್ರೆ ಲೈಕ್ ಅವ್ರದ್ದು ಮತ್ತೆ ನಮ್ದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಲೈಕ್ ಆ ಟೈಮಲ್ಲಿ ಕಾಂಪಿಟೇಷನ್ ಬೇರೆ ಇರುತ್ತೆ, ಲೈಕ್ ಎಲ್ಲ ಲೈಕ್ ಹೋಲ್ ಎನ್ವಿರಾನ್ಮೆಂಟ್ ಬೇರೆ ಇರುತ್ತೆ. ಬಟ್ ಇವಾಗ ಸೇಮ್ ಇದೆ. ಸೊ ನಿಮ್ಮ ಆನ್ಸರ್ಸ್ ನ ಎಲ್ಲ ಇಟ್ಕೊಂಡು ಅಟ್ಲೀಸ್ಟ್ ಇವಾಗ್ಲಾದ್ರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ಯಾ ವೆರಿ ಗುಡ್. ಬೇರೆ ಏನಾದ್ರು ಆಡ್ ಮಾಡ್ಬೇಕಾ? ನನ್ ಬಂದಿದ್ದ ಉದ್ದೇಶನೇ ಅದು, ಎಲ್ಲಾರ್ಗು ಯೂಸ್ ಆಗ್ಲಿ, ಅಂದ್ರೆ ನೋಡೋರ್ಗು ಯೂಸ್ ಆಗ್ಲಿ, ಅವ್ರಿಗೂ ಕಾನ್ಫಿಡೆನ್ಸ್ ಬರ್ಲಿ ಅಂತಾನೆ ಬಂದಿದ್ದು. ಇಲ್ಲ ನನ್ಗೆ ಕ್ಯಾಮ್ರಾ ಫೇಸ್ ಮಾಡಕ್ಕೆ ಆಕ್ಚುಲಿ ಅಷ್ಟೊಂದು ಕಾನ್ಫಿಡೆಂಟ್ ಇರ್ಲಿಲ್ಲ. ಬಟ್ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಬಂದಿದ್ದೀನಿ. ನೋಡೋಣ, ಏನಾದ್ರು ಡೌಟ್ ಇದ್ರೆ ನನ್ಗೂ LinkedIn ಅಲ್ಲಿ ಮೆಸೇಜ್ ಮಾಡ್ಬೋದು. ಸಡನ್ ಆಗಿ ರಿಪ್ಲೈ ಇಲ್ಲ ಅಂದ್ರೂ ನೋಡಿ ರಿಪ್ಲೈ ಮಾಡ್ತೀನಿ. ಬಟ್ ಸುಮ್ನೆ ಕಾಮನ್ ನಾರ್ಮಲ್ ಆಗಿ ಕ್ವಶನ್ ಎಲ್ಲ ಕೇಳ್ಬಿಡಿ. ಇಲ್ಲೇ ಹೇಳಿರ್ತೀವಿ ಆನ್ಸರ್, ಮತ್ತೆ ಅದೇ ಕ್ವಶನ್ ನ ಕೇಳ್ತಾರೆ. ಅದನ್ನ ಕೇಳಿದ್ರೆ ಮಾಡ್ಬೇಕಾಗುತ್ತೆ. ಬಟ್ ನಮ್ಗೆ ಇನ್ಬಾಕ್ಸ್ ಇಲ್ಲ ಆಗ್ಬಿಡುತ್ತೆ. ಲೈಕ್ ಬೇರೆಯವ್ರದ್ದು ಇಂಪಾರ್ಟೆಂಟ್ ಹೇಳಿದ್ರು ಅವ್ರು ಮಿಸ್ ಔಟ್ ಮಾಡ್ಕೋತಾರೆ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅದೇ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ಎಲ್ಲೂ ಸಿಕ್ಕಿಲ್ಲ ಅಂದಾಗ ಅಷ್ಟೇ ಮೆಸೇಜ್ ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಆಲ್ ದ ಬೆಸ್ಟ್ ಟು ಯು ಆಲ್ಸೋ. ಲೈಕ್ ಮುಂದೆ ಎಲ್ಲ ಒಳ್ಳೇದಾಗ್ಲಿ. ಲೈಕ್ ಒಳ್ಳೆ ಪೊಸಿಷನ್ಸ್ ಹೋಗಿ, ಅಥವಾ ನಿಮ್ದು ಏನಾದ್ರು ವೆಂಚರ್ ಸ್ಟಾರ್ಟ್ ಮಾಡೋದಿದ್ರೆ ಅದಕ್ಕೂ ಎಲ್ಲ ಒಳ್ಳೇದಾಗ್ಲಿ. ಲೈಕ್ ಟಚ್ ಅಲ್ಲಿ ಇರೋಣ. ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದ ಕಮ್ಯುನಿಟಿ ಆಲ್ಸೋ. ಲೈಕ್ ಕನ್ನಡದಲ್ಲಿ ಲೈಕ್ ಟೆಕ್ನಿಕಲ್ ಕಾಂಟೆಂಟ್ ನ ಕಡಿಮೆ ಜನ ತರ್ತಿರೋದು. ಸೊ ಅದರಲ್ಲಿ ಟ್ರೈ ಮಾಡ್ತಾ ಇದೀನಿ. ಲೈಕ್ ನನ್ಗೂ ಆಫೀಸ್ ಇದೆ, ಲೈಕ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಬಟ್ ದೆನ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ನೋಡೋಣ, ವಿಲ್ ಬಿ ಇನ್ ಟಚ್. Like looking forward to like collaborating together on something else also. Yeah. Sure. Truly an inspirational story, Prajwal. Thank you so much for joining us. Yeah. Thank you for hosting me. Yeah. So ನೋಡಿದ್ರಲ್ಲ, ಪ್ರಜ್ವಲ್ ಅವರು ಫಸ್ಟ್ ಇಯರ್ ಅಲ್ಲಿ
ಲೈಕ್ ಫಸ್ಟ್ ಇಯರ್ಗಿಂತ ಮೊದಲು 1 ಮಂತ್ ಸಿ ಕಲ್ತ್ಕೊಂಡು ನೆಕ್ಸ್ಟ್ ಫಸ್ಟ್ ಇಯರ್ ಇಂದ ಥರ್ಡ್ ಇಯರ್ ವರೆಗೂ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡು ಅವ್ರಿಗೆ 4 ಜಾಬ್ ಆಫರ್ ಇತ್ತು. ಸೊ 4 ಜಾಬ್ ಆಫರ್ ಸುಮ್ಮನೆ ಸಿಕ್ಕಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ 3 ಇಯರ್ಸ್. ಸೊ 4 ಜಾಬ್ ಆಫರ್, ಇವಾಗ ಗೂಗಲ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ. ನೀವು ಅವ್ರದೇ ಪಾತ್ನ ಫಾಲೋ ಮಾಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಅವ್ರೇನ್ ಕಷ್ಟಪಟ್ಟರು ನೋಡಿ. ಸೊ ಹಾರ್ಡ್ ವರ್ಕ್ ಏನಿದೆ, ಆ ಹಾರ್ಡ್ ವರ್ಕ್ ನ ನೀವು ಇವಾಗ್ಲಿಂದಾನೆ ಸ್ಟಾರ್ಟ್ ಮಾಡಿ. ಹಾರ್ಡ್ ವರ್ಕ್ ಅಂದ್ರೆ ಫುಲ್ ಸುಮ್ಮನೆ ನಾನು ಮಾಡ್ತಾನೆ ಇರ್ತೀನಿ ಅಂತ ಅಲ್ಲ, ಅದ್ರ ಜೊತೆ ಸ್ಮಾರ್ಟ್ ವರ್ಕು ಬೇಕು. ಸೊ ಸುಮ್ಮನೆ ಕ್ವಶನ್ಸ್ ಎಲ್ಲರೂ ಸಾಲ್ವ್ ಮಾಡ್ತಾರೆ. ಲೈಕ್ ನಾನು 10 ಕ್ವಶನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಸೊಲ್ಯೂಷನ್ ನೋಡ್ಕೊಂಡು ಹಾಕ್ಬೋದು, ಬಟ್ ದೆನ್ ವಾಟ್ ಆರ್ ಯು ಲರ್ನಿಂಗ್ ಫ್ರಮ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಕಲ್ತ್ಕೊಂಡು ಏನೋ ಒಂದು ಹಾರ್ಡ್ ವರ್ಕ್ ಮಾಡಿ. ಸೊ ಗೂಗಲ್ ಇಲ್ಲ ಅಂದ್ರು ಬೇರೆ ಕಂಪನಿ ಸಿಗುತ್ತೆ, ಬೇರೆ ಕಂಪನಿನೇ ಇಲ್ಲ ಅಂದ್ರು ನಿಮ್ದೇ ಒಂದು ಸ್ಟಾರ್ಟ್ ಮಾಡೋ ಚಾನ್ಸ್ ಸಹ ಇದೆ. ಸೊ ಮುಂದೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯು ಕೀಪ್ ಪುಟಿಂಗ್ ಯುವರ್ ಎಫರ್ಟ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಯಾವುದೇ ರೀತಿಯ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಹಾಕಿ ಅಂಡ್ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋನ. ಸೊ ನಿಮ್ಗಷ್ಟೇ ಅಲ್ಲದೆ ಬೇರೆಯವ್ರಿಗೂ ಸಹ ತಲುಪುತ್ತೆ ವಿಡಿಯೋ. ಯೂಟ್ಯೂಬ್ ಅಲ್ಗಾರಿದಮ್ ಹಂಗೆ ವರ್ಕ್ ಆಗುತ್ತೆ, ಗೂಗಲ್ ಇಂಜಿನಿಯರ್ ಇಲ್ಲೇ ಇದ್ದಾರೆ. ಸೊ ನೀವು ಲೈಕ್ಸ್ ಕೊಡೋದಿರ್ಲಿ, ಲೈಕ್ ಎಂಗೇಜ್ ಆಗೋದಿರ್ಲಿ, ಕಮೆಂಟ್ಸ್ ಮಾಡಿ. ಇದ್ರ ಮೇಲೆ ವಿಡಿಯೋ ರೀಚ್ ಸಹ ಜಾಸ್ತಿ ಆಗುತ್ತೆ. ಯಾವುದೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂಡ್ ಫಾಲೋ ಮಾಡೋದು ಮರಿಬೇಡಿ ನಮ್ಮನ್ನ ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.